Now, let me discuss the topic thermodynamics from first PUC. So, you are watching online KCET classes organized by the department. Okay? Let me take the first question, children. ನಿಮಗೆ ಡಿಸ್ಪ್ಲೇ ಬರ್ತಾ ಇದೆ. ಕ್ವಶನ್ನ ಓದಿ ಆನ್ಸರ್ನ ಕೆಳಗೆ ಕೊಟ್ಟಿರ್ತಾರೆ. ಸೊ ಯಾವುದು ಆನ್ಸರ್ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎಕ್ಸ್ಪ್ಲೈನ್ಡ್ ಬೈ ದಿ ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ಅಂದರೆ ಈ ಕೆಳಗುಣಗಳಲ್ಲಿ ಯಾವುದನ್ನ ಥರ್ಮೋಡೈನಮಿಕ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಬೇರೆ ಇನ್ಫಾರ್ಮೇಷನಿಂದ ಎಕ್ಸ್ಪ್ಲೈನ್ ಮಾಡಬೇಕು, ಥರ್ಮೋಡೈನಮಿಕ್ಸಿಂದ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾವುದಾಗಿಲ್ಲ ಅಂತ ಹೇಳಿ. ಸೊ ನೋಡಿ, ಫಸ್ಟ್ ಆಪ್ಷನ್ ಈ ಥರ ಇದೆ, ಎನರ್ಜಿ ಚೇಂಜಸ್ ಆಫ್ ಮ್ಯಾಕ್ರೋಸ್ಕೋಪಿಕ್ ಸಿಸ್ಟಮ್ಸ್. ಡೆಫಿನೆಟ್ಲಿ ಥರ್ಮೋಡೈನಮಿಕ್ಸ್ನಲ್ಲಿ ಎನರ್ಜಿ ಚೇಂಜಸ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ನಮಗೆ ಬೇಕಾಗಿರೋದು ಯಾವುದು? ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋದು. ಸೊ ದಿಸ್ ಕಾನ್ಸೆಪ್ಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ಥರ್ಮೋಡೈನಮಿಕ್ಸ್. ಹೌದಲ್ಲ? ಸೊ ಯಾವ ಕೆಮಿಕಲ್ ರಿಯಾಕ್ಷನು ಎಕ್ಸೋಥರ್ಮಿಕ್ಕು, ಯಾವ ಕೆಮಿಕಲ್ ರಿಯಾಕ್ಷನು ಎಂಡೋಥರ್ಮಿಕ್ಕು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಹೀಟ್ ಚೇಂಜಸ್ನ ಎಕ್ಸ್ಪ್ಲೈನ್ ಮಾಡಿದೆ. ಅಬ್ಸಾರ್ಪ್ಷನ್ನು, ಲಿಬರೇಷನ್ ಆಫ್ ಹೀಟ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಲಾಗಿದೆ. ಸೆಕೆಂಡ್ ಆಪ್ಷನ್ ನೋಡಿ, ಡ್ರೈವಿಂಗ್ ಫೋರ್ಸ್ ಫಾರ್ ಎ ಕೆಮಿಕಲ್ ರಿಯಾಕ್ಷನ್. ಅಂದರೆ ಯಾವುದು ಒಂದು ಕೆಮಿಕಲ್ ರಿಯಾಕ್ಷನ್ಗೆ ಪ್ರೇರಣೆ ಕೊಡುತ್ತೆ ಅಂತ ಹೇಳಿ, ಯಾವುದು ಡ್ರೈವಿಂಗ್ ಫೋರ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ, ಅದನ್ನು ಸ್ಪಾಂಟೇನಿಟಿ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೋಸ್ಟ್ಲಿ ಫ್ರೀ ಎನರ್ಜಿ ಕಾನ್ಸೆಪ್ಟಿಂದ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತಾ ಇಲ್ವಾ ಅಂತ ಎಕ್ಸ್ಪ್ಲೈನ್ ಮಾಡಬಹುದು. ಸೊ ಆಪ್ಷನ್ ಬಿ ನಲ್ಲಿರುವಂಥ ಇನ್ಫಾರ್ಮೇಷನ್ನು ಥರ್ಮೋಡೈನಮಿಕ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ನಮಗೆ ಬೇಕಾಗಿರೋದು ಯಾವುದು? ಥರ್ಮೋಡೈನಮಿಕ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡದೇ ಇರೋದು ಅಂತ ಹೇಳಿ. ಆಪ್ಷನ್ ಸಿಗೆ ಹೋಗೋಣ. ದಿ ರೇಟ್ ಅಟ್ ವಿಚ್ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ಸ್ ಆರ್ ಕ್ಯಾರಿಡ್ ಔಟ್. ಅಂದರೆ ಎನರ್ಜಿ ಬದಲಾವಣೆ ಆಗ್ತಾ ಇದೆಯಲ್ಲ, ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆಯಲ್ಲ, ಅದ್ರದ್ದು ರೇಟ್ ಯಾವ ಸ್ಪೀಡಲ್ಲಿ ಆಗ್ತಾ ಇದೆ, ಯಾವ ವೆಲಾಸಿಟಿನಲ್ಲಿ ಆಗ್ತಾ ಇದೆ, ಅದನ್ನು ನಾವು ಥರ್ಮೋಡೈನಮಿಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದನ್ನು ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೋಬೋದು? ಆಪ್ಷನ್ ಸಿ ನಲ್ಲಿರುವಂಥ ಮಾಹಿತಿ ಥರ್ಮೋಡೈನಮಿಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಹಾಗಾಗಿ ಫಸ್ಟ್ ಕ್ವಶನ್ಗೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗೆ ಆಪ್ಷನ್ ಡಿ ಏನು ಹೇಳುತ್ತೆ ಅಂತ ನೋಡೋಣ. ಅದು ಆನ್ಸರ್ ಅಲ್ಲದೆ ಇರ್ಬೋದು. ದಿ ಎಕ್ಸ್ಟೆಂಟ್ ಟು ವಿಚ್ ಕೆಮಿಕಲ್ ರಿಯಾಕ್ಷನ್ಸ್ ಪ್ರೊಸೀಡ್. ಅಂದರೆ ಎಷ್ಟು ಮಟ್ಟಿಗೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಎಷ್ಟು ಈಲ್ಡ್ ಬರುತ್ತೆ, ಇಳುವರಿ ಎಷ್ಟು ಬರುತ್ತೆ, ಒಂದು ಪ್ರಾಡಕ್ಟ್ದು ಈಲ್ಡ್ ಎಷ್ಟು ಬರುತ್ತೆ, ಅದನ್ನು ಸಹಿತ ಥರ್ಮೋಡೈನಮಿಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಅಂದರೆ ಥರ್ಮೋಡೈನಮಿಕ್ಸ್ನಲ್ಲಿ ಆ ಡೆಲ್ಟಾ ಜಿ ಮತ್ತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ರಿಲೇಷನ್ಶಿಪ್ಪಿಂದ ಬೇಕಾದರೆ ನೀವು ಈಲ್ಡ್ ಆಫ್ ದಿ ಪ್ರಾಡಕ್ಟ್ನ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಇಷ್ಟನ್ನ ಥರ್ಮೋಡೈನಮಿಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ರೇಟ್ ಬಗ್ಗೆ ಹೇಳಿಲ್ಲ. ಹಾಗೆ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಎನ್ ಎಕ್ಸಾಂಪಲ್ ಫಾರ್ ಎ ಕ್ಲೋಸ್ಡ್ ಸಿಸ್ಟಮ್ ಈಸ್ ಅಂತ. ಸೊ ಸಿಸ್ಟಮ್ಸ್ದು 3 ಟೈಪ್ಸ್ ಅಂತ ಓದಿದ್ದೀರಾ. ಓಪನ್ ಸಿಸ್ಟಮ್, closed system and isolated system. Children, you know the information. Open system is one which can exchange both energy and matter with the surroundings. A closed system is one which can exchange only energy but not matter with the surroundings, whereas isolated system is one which neither exchange energy nor matter with the surroundings ಅಂತ ಇದೆ. ಸೊ ಈಗ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕ್ಲೋಸ್ಡ್ ಸಿಸ್ಟಮ್ನ ಪಿಕ್ ಮಾಡಬೇಕು. ಫಸ್ಟ್ ಆಪ್ಷನ್ ನೋಡಿ, ಎ ಹ್ಯೂಮನ್ ಬಾಡಿ. ಸೊ ಹ್ಯೂಮನ್ ಬಾಡಿ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಓಪನ್ ಸಿಸ್ಟಮ್. ಅಲ್ಲಿ ಮ್ಯಾಟರ್ ಒಳಗಡೆ ಎಂಟರ್ ಆಗ್ಬೋದು, ಮ್ಯಾಟರ್ ಹೊರಗಡೆ ಬರ್ಬೋದು. ಕರೆಕ್ಟ್ ಅಲ್ಲ? ಫುಡ್ ಕನ್ಸ್ಯೂಮ್ ಮಾಡ್ತೀವಿ, ಎಕ್ಸ್ಕ್ರೀಷನ್ಸ್ ಆಗುತ್ತೆ, ಹಾಗೆ ಹೀಟ್ ಸಹಿತ ಒಳಗಡೆ ಎಂಟರ್ ಆಗುತ್ತೆ. ಹೀಟ್ ಎನರ್ಜಿ ಕ್ಯಾನ್ ಕಮ್ ಔಟ್ ಆಫ್ ದಿ ಸಿಸ್ಟಮ್, ಹ್ಯೂಮನ್ ಬಾಡಿಯಿಂದ ಆಚೆ ಬರ್ಬೋದು. ಇಟ್ ಇಸ್ ಎ ಗುಡ್ ಎಕ್ಸಾಂಪಲ್ ಫಾರ್ ಓಪನ್ ಸಿಸ್ಟಮ್. ಹಾಗೆಯೇ ಆಪ್ಷನ್ ಬಿ ನೋಡಿ, ಐಸ್ ಕ್ಯೂಬ್ಸ್ ಕೆಪ್ಟ್ ಇನ್ ಪರ್ಫೆಕ್ಟ್ ಥರ್ಮಾಸ್ ಫ್ಲಾಸ್ಕ್. ಒಂದು ಥರ್ಮಾಸ್ ಫ್ಲಾಸ್ಕ್ ತೊಗೊಂಡಿದ್ದೀವಿ, ಅದನ್ನು ನಾವು ಥರ್ಮಲಿ ಇನ್ಸುಲೇಟೆಡ್ ವೆಸಲ್ ಅಂತ ಹೇಳ್ಬೋದು. ಅದರೊಳಗಡೆ ಐಸ್ ಕ್ಯೂಬ್ಸ್ನ ಇಟ್ಟಿದ್ದೀವಂತೆ. ಸೊ ಐಸ್ ಕ್ಯೂಬ್ಸ್ನ ಥರ್ಮಾಸ್ ಫ್ಲಾಸ್ಕಲ್ಲಿ ಇಟ್ಟಿದ್ದೀವಿ ಅಂದರೆ ಅದು ಥರ್ಮಲಿ ಇನ್ಸುಲೇಟೆಡ್ ವೆಸಲ್ ಆಗಿರೋದ್ರಿಂದ ಹೀಟ್ ನೀದರ್ ಎಂಟರ್ಸ್ ದಿ ಸಿಸ್ಟಮ್ ನಾರ್ ಲೀವ್ಸ್ ದಿ ಸಿಸ್ಟಮ್. ಹೀಟ್ ನೀದರ್ ಎಂಟರ್ಸ್ ದಿ ಸಿಸ್ಟಮ್ ನಾರ್ ಲೀವ್ಸ್ ದಿ ಸಿಸ್ಟಮ್. ದೇರ್ಫೋರ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್ ಆಗುತ್ತೆ. ಹಾಗಾದರೆ ಆಪ್ಷನ್ ಬಿನೂ ಕರೆಕ್ಟ್ ಅಲ್ಲ. ಆಪ್ಷನ್ ಸಿಗೆ ಹೋಗೋಣ. ದಿ ರಿಯಾಕ್ಷನ್ ಕ್ಯಾರಿಡ್ ಔಟ್ ಇನ್ ಎ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬ್ಗೆ ಲಿಡ್ ಇರೋಲ್ಲ ಅಲ್ಲ, ಸಾಮಾನ್ಯವಾಗಿ ಓಪನ್ ಇರುತ್ತೆ. ಸೊ ಓಪನ್ ಆಗಿರೋದ್ರಿಂದ ವೆಸಲ್ ಅದು ನ್ಯಾಚುರಲ್ ಆಗಿ ಏನಾಗುತ್ತೆ, ಮ್ಯಾಟರ್ ಕ್ಯಾನ್ ಕಮ್ ಔಟ್ ಆಫ್ ದಿ ಸಿಸ್ಟಮ್ ಅಂಡ್ ಕ್ಯಾನ್ ಎಂಟರ್ ಇನ್ಸೈಡ್. ವಿ ಕ್ಯಾನ್ ಆ್ಯಡ್ ಕೆಮಿಕಲ್ಸ್ ಟು ದಟ್ ಅಲ್ವಾ. ಸೊ ರಿಯಾಕ್ಷನ್ ಕ್ಯಾರಿಡ್ ಔಟ್ ಇನ್ ಎ ಸಿಸ್ಟಮ್ ವಿಲ್ ಬಿ ಓಪನ್ ಸಿಸ್ಟಮ್. ಲಾಸ್ಟ್ ಆಪ್ಷನ್ ನೋಡೋಣ. ರಿಯಾಕ್ಟೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ಲೋಸ್ಡ್ ಕಾಪರ್ ವೆಸಲ್. ಎಸ್, ಕಾಪರ್ ವೆಸಲ್ ಕ್ಲೋಸ್ ಆಗಿದೆ
ಬಟ್ ಆ ಕಾಪರ್ ಅನ್ನೋದು ಕಂಡಕ್ಟಿಂಗ್ ಮೆಟೀರಿಯಲ್, ಇಟ್ ಕಂಡಕ್ಟ್ಸ್ ಹೀಟ್ ಅಲ್ವಾ, ಮೆಟಲ್ ಅಲ್ವಾ ಅದು. ಸೊ ಹೀಟ್ ಕ್ಯಾನ್ ಎಂಟರ್ ಇನ್ಸೈಡ್ ಅಂಡ್ ಕ್ಯಾನ್ ಕಮ್ ಔಟ್ ಆಫ್ ಇಟ್. ಸೊ ಹಾಗಿದ್ಮೇಲೆ ದಟ್ಸ್ ಎ ಗುಡ್ ಎಕ್ಸಾಂಪಲ್ ಫಾರ್ ಕ್ಲೋಸ್ಡ್ ಸಿಸ್ಟಮ್. ಹಾಗಾದರೆ ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಹಾಗೆಯೇ ಥರ್ಡ್ ಒನ್ಗೆ ಹೋಗೋಣ. ಪಾತ್ ಡಿಪೆಂಡೆಂಟ್ ಫಂಕ್ಷನ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾರೆ. ಸೊ ಏನು ಪಾತ್ ಡಿಪೆಂಡೆಂಟ್ ಫಂಕ್ಷನ್? ಸೊ ಎರಡು ಥರ ಫಂಕ್ಷನ್ಸ್ ನಾವು ನೋಡಿದ್ದೀವಿ, ಸ್ಟೇಟ್ ಫಂಕ್ಷನ್ಸ್, ಪಾತ್ ಡಿಪೆಂಡೆಂಟ್ ಫಂಕ್ಷನ್ಸ್ ಅಂತ ಹೇಳಿ. ಏನು ಸ್ಟೇಟ್ ಫಂಕ್ಷನ್ಸ್ ಅಂದರೆ? ಸ್ಟೇಟ್ ಫಂಕ್ಷನ್ಸ್ ಆರ್ ದೋಸ್ ಫಂಕ್ಷನ್ಸ್ ವಿಚ್ ಡಿಪೆಂಡ್ ಓನ್ಲಿ ಆನ್ ದಿ ಇನಿಷಿಯಲ್ ಅಂಡ್ ದಿ ಫೈನಲ್ ಸ್ಟೇಟ್ ಆಫ್ ದಿ ಸಿಸ್ಟಮ್. ಶುರು ಮತ್ತು ಕೊನೆ ಅದರ ಮೇಲೆ ಅವಲಂಬಿಯಾಗಿದೆ, ಯಾವ ಮೆಥಡಿಂದ ಅದನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿಯಾಗಿಲ್ಲ. ದೀಸ್ ಫಂಕ್ಷನ್ಸ್ ಡೂ ನಾಟ್ ಡಿಪೆಂಡ್ ಆನ್ ದಿ ಪಾತ್ ಫಾಲೋಡ್. ಯಾವ್ಯಾವುದದು? ಪ್ರೆಷರ್, ವಾಲ್ಯೂಮ್, ಟೆಂಪ್ರೇಚರ್, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಎಂಟ್ರೋಪಿ, ಇವೆಲ್ಲ ಸ್ಟೇಟ್ ಫಂಕ್ಷನ್ಸ್ಗಳಾಗಿದ್ದಾವೆ. ಅದೇನೇ ಪಾತ್ ಡಿಪೆಂಡೆಂಟ್ ಫಂಕ್ಷನ್ಸ್ ಯಾವ್ಯಾವುದು? ಪಾತ್ ಡಿಪೆಂಡೆಂಟ್ ಅಂದರೆ ಅವು ಇನಿಷಿಯಲ್ ಮತ್ತು ಫೈನಲ್ ಸ್ಟೇಟ್ ಮೇಲೆ ಅವಲಂಬಿ ಆಗಿಲ್ಲ, ಯಾವ ಮಾರ್ಗದಲ್ಲಿ ಯಾವ ದಾರಿನಲ್ಲಿ ಆ ಚೇಂಜ್ನ ಕ್ಯಾರಿ ಔಟ್ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ. ಅಂದರೆ ದೆ ಡಿಪೆಂಡ್ ಆನ್ ದಿ ಪಾತ್ ಬೈ ವಿಚ್ ದಿ ಚೇಂಜ್ ಈಸ್ ಕ್ಯಾರಿಡ್ ಔಟ್ ಅಂತ ಹೇಳಿ. ಅದು ಯಾವ್ಯಾವುದಂದರೆ ವರ್ಕು ಮತ್ತು ಹೀಟ್ ಅನ್ನೋದು. ಆ ಲಿಸ್ಟ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಎಕ್ಸಾಂಪಲ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಥರ್ಡ್ ಕ್ವಶನ್ ನೋಡೋಣ. ಪಾತ್ ಡಿಪೆಂಡೆಂಟ್ ಫಂಕ್ಷನ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾರೆ. ಯಾವುದು ಪಾತ್ ಡಿಪೆಂಡೆಂಟ್ ಫಂಕ್ಷನ್ನ ಸರ್ಚ್ ಮಾಡಬೇಕು. ಇಂಟರ್ನಲ್ ಎನರ್ಜಿ ಅದು ಸ್ಟೇಟ್ ಫಂಕ್ಷನ್ ಆಗಿದೆ, ವಾಲ್ಯೂಮ್ ಅದು ಸ್ಟೇಟ್ ಫಂಕ್ಷನ್ ಆಗಿದೆ, ಟೆಂಪ್ರೇಚರ್ ಸ್ಟೇಟ್ ಫಂಕ್ಷನ್ ಆಗಿದೆ, ವರ್ಕ್ ಅನ್ನೋದು ಪಾತ್ ಡಿಪೆಂಡೆಂಟ್ ಫಂಕ್ಷನ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಡಿ ಕರೆಕ್ಟ್. ಥರ್ಡ್ ಕ್ವಶನ್ಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಈಗ ಫೋರ್ತ್ ಕ್ವಶನ್ಗೆ ಹೋಗೋಣ. ದೇರ್ ಈಸ್ ನೋ ಟ್ರಾನ್ಸ್ಫರ್ ಆಫ್ ಎನರ್ಜಿ ಆಸ್ ಹೀಟ್ ಆರ್ ಆಸ್ ವರ್ಕ್ ಇನ್ ಅ ಸಿಸ್ಟಮ್. ದಿ ವ್ಯಾಲ್ಯೂ ಆಫ್ ಡೆಲ್ಟಾ ಯು ಫಾರ್ ದಿಸ್ ಈಸ್ ಅಂತ ಇದೆ. ನೋಡಿ, ಒಂದು ಸಿಸ್ಟಮ್ ಒಳಗಡೆ ಎನರ್ಜಿನೂ ಎಂಟ್ರ್ ಆಗ್ತಾ ಇಲ್ಲ, ಎನರ್ಜಿನೂ ಹೊರಬರ್ತಾ ಇಲ್ಲ ಅಂತೆ, ವರ್ಕು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಿದ್ರೆ ಅಂಥ ಸಿಸ್ಟಮ್ ಯಾವುದು ಅಂತ ಕ್ವಶನ್ ಬರುತ್ತೆ. ಬೇಕಾದರೆ ನೀವು ಅರ್ಥ ಮಾಡ್ಕೋಬೋದು. ಎನರ್ಜಿನೂ ಒಳಗೆ ಹೋಗ್ತಾ ಇಲ್ಲ, ಆಚೆನೂ ಬರ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಡೆಲ್ಟಾ ಯು ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 0. ಯಾವತ್ತು ಡೆಲ್ಟಾ ಯು ಅದು 0 ಆಗಲೇಬೇಕು. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ನೆನಪು ಮಾಡ್ಕೊಳ್ಳಿ. ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಇದೆ. ಸೊ ಇಲ್ಲಿ ಕ್ಯೂನು 0, ನೋ ಹೀಟ್ ಟ್ರಾನ್ಸ್ಫರ್, ವರ್ಕು ಆಗ್ತಾ ಇಲ್ಲ, ಸೊ 0 ಆಗಿರೋದ್ರಿಂದ ಡೆಲ್ಟಾ ಯು ಶುಡ್ ಬಿ 0 ಅಂತ ಬರ್ಕೋತೀವಿ. ಹಾಗಾದರೆ ಆಪ್ಷನ್ 4ಗೆ ನಾವು 0 ಬರಿಬೇಕಾಗತ್ತೆ. ಅಂದರೆ ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತ ಅರ್ಥ ಮಾಡ್ಕೋತಾ ಇದ್ದೀರಾ. ಸೊ ನೆಕ್ಸ್ಟು ಫಿಫ್ತ್ ಕ್ವಶನ್ಗೆ ಹೋಗೋಣ. ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ನೋಡಿ, ಇಂಥ ಕ್ವಶನ್ಸ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಕ್ವಶನ್ನೇ ಓದೋದಕ್ಕೆ ದೊಡ್ಡದಾಗಿರುತ್ತೆ, ನಾವು ಪೇಷನ್ಸ್ ಕಳ್ಕೋಬಾರ್ದು. ತುಂಬ ಪೇಷನ್ಸಿಂದ ಕ್ವಶನ್ 4 ಆಪ್ಷನ್ನ ನೋಡಿ ಬೆಸ್ಟ್ ಆಪ್ಷನ್ನ ಚೂಸ್ ಮಾಡಬೇಕು. ಸೊ ಆಪ್ಷನ್ ಎ, ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್, ಸರಿಯಾಗಿರೋಂಥ ಹೇಳಿಕೆನ ನಾವು ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ಎ, ಇನ್ ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್ ನೋ ವರ್ಕ್ ಈಸ್ ಡನ್. ಎಸ್, ಫ್ರೀ ಎಕ್ಸ್ಪ್ಯಾನ್ಷನ್ ಅಂದರೆ ಏನು? ಫ್ರೀ ಎಕ್ಸ್ಪ್ಯಾನ್ಷನ್ ಅಂತಂದರೆ ಇಫ್ ಎ ಗ್ಯಾಸ್ ಎಕ್ಸ್ಪ್ಯಾಂಡ್ಸ್ ಇನ್ ವ್ಯಾಕ್ಯೂಮ್, ವ್ಯಾಕ್ಯೂಮಲ್ಲಿ ಎಕ್ಸ್ಪ್ಯಾಂಡ್ ಆಯಿತು ಐಡಿಯಲ್ ಗ್ಯಾಸ್ ಅಂತ ಹೇಳಿದ್ರೆ ಅಲ್ಲಿ ವರ್ಕ್ ಪರ್ಫಾರ್ಮ್ ಆಗಲ್ಲ. ವ್ಯಾಕ್ಯೂಮಲ್ಲಿ ಎಕ್ಸ್ಪ್ಯಾನ್ಷನ್ ಆಯಿತು ಅಂದರೆ ವರ್ಕಲ್ಲಿ ಆಗಲ್ಲ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹಾಗಾದರೆ ಇದೇ ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ವಾ? ಆನ್ಸರು ಸಹಿತ ಇದೇ ಆಗುತ್ತೆ. ಇರಲಿ, ಆಪ್ಷನ್ ಬಿ, ಸಿ ಮತ್ತು ಡಿನ ನೋಡೋಣ. ಯಾಕಂತ ಹೇಳಿದ್ರೆ ಅದರಲ್ಲಿಂದ ನೀವು ಮತ್ತಷ್ಟು ಕ್ವಶನ್ಸ್ಗಳನ್ನ, ಇನ್ಫಾರ್ಮೇಷನ್ನ ನೀವು ಮಾಡ್ಕೋಬಹುದು. ಆಪ್ಷನ್ ಬಿಗೆ ಹೋಗ್ತೀನಿ. In isothermal and free expansion of an ideal gas, delta U is not 0 ಅಂತ ಹೇಳಿದ್ದಾರೆ. ಇದು ರಾಂಗ್ ಇನ್ಫಾರ್ಮೇಷನು. ಐಸೋಥರ್ಮಲ್ ಪ್ರೋಸೆಸ್ನಲ್ಲಿ ಡೆಲ್ಟಾ ಯು ಶುಡ್ ಬಿ 0. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಂಟರ್ನಲ್ ಎನರ್ಜಿ ಚೇಂಜ್ ಆಗಲ್ಲ, ಟೆಂಪ್ರೇಚರ್ ಚೇಂಜ್ ಆಗಲ್ಲ ಅಲ್ವಾ, ಇಂಟರ್ನಲ್ ಎನರ್ಜಿನೂ ಸಹಿತ ಚೇಂಜ್ ಆಗಲ್ಲ. ಅಲ್ಲಿ 0 ಅಂತ ಇದ್ದಿದ್ರೆ ಕರೆಕ್ಟ್ ಇನ್ಫಾರ್ಮೇಷನ್ ಆಗ್ತಾ ಇತ್ತು. ಇಲ್ಲಿ ನಾಟ್ 0 ಅಂತ ಹೇಳಿದ್ದಾರೆ. ಇಟ್ ಈಸ್ ಅ ರಾಂಗ್ ಇನ್ಫಾರ್ಮೇಷನ್. Now third option, we have to check the third option. In a reversible process, the system and the surroundings are always not in equilibrium with each other. ಒಂದು ರಿವರ್ಸಿಬಲ್ ಪ್ರೋಸೆಸ್ನಲ್ಲಿ ಸಿಸ್ಟಮು ಮತ್ತು ಸರೌಂಡಿಂಗ್ಸ್ ನಡುವೆ ಯಾವತ್ತೂ ಈಕ್ವಿಲಿಬ್ರಿಯಮ್ ಇರುತ್ತೆ. ಇಟ್ ಈಸ್ ಕ್ಯಾರಿಡ್ ಔಟ್ ಅಟ್ ಸಚ್ ಎ ಸ್ಲೋ ರೇಟ್ ದಟ್ ಅಟ್ ಈಚ್ ಇನ್ಸ್ಟೆಂಟ್
ಸಿಸ್ಟಮ್ ಅಂಡ್ ದಿ ಸರೌಂಡಿಂಗ್ಸ್ ವಿಲ್ ಬಿ ಅಟ್ ಈಕ್ವಿಲಿಬ್ರಿಯಂ. ಪ್ರತಿ ಒಂದು ಹಂತದಲ್ಲೂ ಇದು ತುಂಬಾ ಸ್ಲೋ ಆಗಿ ಕ್ಯಾರಿ ಔಟ್ ಮಾಡ್ತೀವಿ, ಅಲ್ಲಿ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ನಡುವೆ ಯಾವತ್ತೂ ಈಕ್ವಿಲಿಬ್ರಿಯಂ ಇದ್ದೇ ಇರುತ್ತೆ. ಆರ್ ನಾಟ್ ಇನ್ ಈಕ್ವಿಲಿಬ್ರಿಯಂ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಸಿ ಸರಿಯಾದಂತ ಹೇಳಿಕೆ ಅಲ್ಲ. ಹಾಗೇನೆ ಆಪ್ಷನ್ ಡಿಗೆ ಹೋಗೋಣ. ಡೆಲ್ಟಾ ಹೆಚ್ ಈಕ್ವಲ್ ಡೆಲ್ಟಾ ಯು ಫಾರ್ N2 ಗ್ಯಾಸ್ ಪ್ಲಸ್ 3H2 ಗ್ಯಾಸ್ ಪ್ಲಸ್ 2NH3 ಅಂತ ಇದೆ. ನಾವು ಡೆಲ್ಟಾ ಹೆಚ್ ಮತ್ತು ಡೆಲ್ಟಾ ಯು ನಡುವೆ ಇರುವಂಥ ಒಂದು ಈಕ್ವೇಶನ್ ನೋಡೋಣ, ರಿಲೇಶನ್ಶಿಪ್ನ ನೋಡೋಣ. ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ RT ಡೆಲ್ಟಾ ಎನ್. ಮತ್ತೊಂದು ರಿಲೇಶನ್ಶಿಪ್ ಇದೆ, ಡೆಲ್ಟಾ ಹೆಚ್ ಈಕ್ವಲ್ ಡೆಲ್ಟಾ ಯು ಪ್ಲಸ್ ಪಿ ಡೆಲ್ಟಾ ವಿ ಅಂತ, ಅದನ್ನು ಸಹಿತ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ. ಸೊ ನೋಡಿ, ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಡೆಲ್ಟಾ ಹೆಚ್ ಡೆಲ್ಟಾ ಯು ಯಾವಾಗ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ರೆ, ಈ ವ್ಯಾಲ್ಯೂ ಇದೆಯಲ್ಲ ಇದು 0 ಆದಾಗ. ಆರು ಮತ್ತು ಟಿ ಯಾವತ್ತು 0 ಆಗಕ್ಕಾಗಲ್ಲ, ಡೆಲ್ಟಾ ಎನ್ನೇ 0 ಆಗಬೇಕು. ಇಲ್ಲಿ ಡೆಲ್ಟಾ ಎನ್ ಜಿ ಅಂತ ಬರ್ಕೊಳ್ಳೋದು ಕರೆಕ್ಟ್ ಇನ್ಫಾರ್ಮೇಷನು. ಸೊ ಏನು ಡೆಲ್ಟಾ ಎನ್ ಜಿ ಅಂತ ಹೇಳಿದ್ರೆ, ನಂಬರ್ ಆಫ್ ಮೋಲ್ ಆಫ್ ಗೇಷಿಯಸ್ ಪ್ರಾಡಕ್ಟ್ಸ್ ಮೈನಸ್ ನಂಬರ್ ಆಫ್ ಮೋಲ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್. ಅಂದರೆ ಈಕ್ವೇಶನ್ ನೋಡ್ಬೇಕಂತೆ ನೀವು, ಪ್ರಾಡಕ್ಟ್ ಸೈಡು ಎಷ್ಟು ಗೇಷಿಯಸ್ ಮಾಲಿಕ್ಯೂಲ್ಸ್ ಇದೆ ಅಂದರೆ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಅದ್ರದ್ದು ತಗೋಬೇಕು, ಮೈನಸ್ ರಿಯಾಕ್ಟೆಂಟ್ ಸೈಡ್ ಮಾಡಬೇಕು. ಇಲ್ಲಿ ಎಲ್ಲ ಗ್ಯಾಸಸ್ ಆಗಿರೋದ್ರಿಂದ ಪ್ರತಿಯೊಂದನ್ನು ತಗೋತೀನಿ. ಆದರೆ ಸಾಲಿಡ್ಸು ಮತ್ತು ಲಿಕ್ವಿಡ್ಸು ಏಕ್ವಿಯಸ್ ಅಂತ ಇದೆ ಅಂದರೆ ಅದೊಂದು ತನಕ ಕನ್ಸಿಡರ್ ಮಾಡಬಾರ್ದು. ಸೊ 2 ಮೈನಸ್ ಪ್ರಾಡಕ್ಟ್ ಸೈಡ್ 2 ಇದೆ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟು, ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆಯಪ್ಪ 1 ಪ್ಲಸ್ 3 4 ಆಯಿತು. ಸೊ 2 ಮೈನಸ್ 4 ದಟ್ ಈಸ್ ಈಕ್ವಲ್ಸ್ -2. ಇದು 0 ಆಗಲಿಲ್ಲ, ಹಾಗಾಗಿ ಡೆಲ್ಟಾ ಹೆಚ್ ಮತ್ತು ಡೆಲ್ಟಾ ಯು ಈಕ್ವಲ್ ಆಗೋಲ್ಲ. ಕರೆಕ್ಟ್ ಅಲ್ಲ? ಸೊ ಹಾಗಿದ್ಮೇಲೆ ಆಪ್ಷನ್ ಡಿನೂ ರಾಂಗ್ ಇನ್ಫಾರ್ಮೇಷನ್ ಇದೆ. ನಮಗೆ ಕರೆಕ್ಟ್ ಆನ್ಸರು 5th ಕ್ವಶನ್ಗೆ ಎ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗ್ತಾ ಇದೆಯಲ್ಲ? ಎಸ್. ಹಾಗೇನೆ ನೀವು ಇನ್ನೂ ಮತ್ತೊಂದು ಕ್ವಶನ್ ಆಪ್ಷನ್ ಡಿ ನೋಡಿದ್ಮೇಲೆ ಫ್ರೇಮ್ ಮಾಡ್ಕೋಬಹುದು. ಯಾವಾಗ ಡೆಲ್ಟಾ ಎಚ್ ಗ್ರೇಟರ್ ದ್ಯಾನ್ ಡೆಲ್ಟಾ ಯು ಆಗುತ್ತೆ, ಡೆಲ್ಟಾ ಎಚ್ ಲೆಸರ್ ದ್ಯಾನ್ ಡೆಲ್ಟಾ ಯು ಆಗುತ್ತೆ ಅಂತ. ಸೊ ಡೆಲ್ಟಾ ಎನ್ ನೆಗೆಟಿವ್ ಆದರೆ ಡೆಲ್ಟಾ ಹೆಚ್ ಲೆಸರ್ ದ್ಯಾನ್ ಡೆಲ್ಟಾ ಯು ಆಗುತ್ತೆ. ಡೆಲ್ಟಾ ಎನ್ ಪಾಸಿಟಿವ್ ಆದರೆ ಡೆಲ್ಟಾ ಹೆಚ್ ವಿಲ್ ಬಿ ಗ್ರೇಟರ್ ದ್ಯಾನ್ ಡೆಲ್ಟಾ ಯು. ಸೊ ಈಗ 6th ಕ್ವಶನ್ಗೆ ಹೋಗೋಣ. Which of the following has an incorrect set for the property specified with it? ಅಂದರೆ ಏನಂದರೆ, ಯಾವುದೋ ಒಂದು ಪ್ರಾಪರ್ಟಿನ ಕೊಟ್ಟಿದ್ದಾರಂತೆ, ಅಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಹೇಳ್ಬಿಟ್ಟು, ಆ ಸೆಟ್ಟಲ್ಲಿ ಯಾವುದು ಇನ್ಕರೆಕ್ಟ್ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇದು ಯಾವ ಥರ ಅಂದರೆ, ಗುಂಪಿಗೆ ಸೇರೋದನ್ನು ತೆಗೆದುಹಾಕಿ ಅಂತ, ಫೈಂಡ್ ದ ಆಡ್ ಮ್ಯಾನ್ ಔಟ್ ಅಂತ ಹೇಳಲ್ವಾ, ಆ ಥರ ಇದು. ಯಾವುದು? ಆಪ್ಷನ್ ಎ ನೋಡಿ. ಆಪ್ಷನ್ ಎ ಇಂಟೆನ್ಸಿವ್ ಪ್ರಾಪರ್ಟೀಸ್. ಎಕ್ಸಾಂಪಲ್ಸ್ ಯಾವ್ಯಾವುದು? ಡೆನ್ಸಿಟಿ, ಪ್ರೆಷರ್, ಟೆಂಪರೇಚರ್. ಚಿಲ್ಡ್ರನ್, ಯು ನೋ ದಿ ಇನ್ಫಾರ್ಮೇಷನ್. ಇಂಟೆನ್ಸಿವ್ ಪ್ರಾಪರ್ಟೀಸ್ ಆರ್ ದಿ ಪ್ರಾಪರ್ಟೀಸ್ ವಿಚ್ ಡೂ ನಾಟ್ ಡಿಪೆಂಡ್ ಆನ್ ಮಾಸ್. ಅಂದರೆ ಮಾಸ್ ಮೇಲೆ ಡಿಪೆಂಡ್ ಆಗಿಲ್ಲ, ನೇಚರ್ ಆಫ್ ದಿ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರೋದು ಅಂತ ಹೇಳಿ. ಅದಕ್ಕೆ ಎಕ್ಸಾಂಪಲು ಡೆನ್ಸಿಟಿ ಕೊಟ್ಟಿದ್ದಾರೆ, ಪ್ರೆಷರ್ ಕೊಟ್ಟಿದ್ದಾರೆ, ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಹೌದು, ಡೆನ್ಸಿಟಿ, ಪ್ರೆಷರ್, ಟೆಂಪ್ರೇಚರ್ ಇವೆಲ್ಲ ಇಂಟೆನ್ಸಿವ್ ಪ್ರಾಪರ್ಟೀಸ್ ಆಗಿದೆ. ಅವು ಮಾಸ್ ಅವಲಂಬಿಗಳಲ್ಲ, ನೇಚರ್ ಅವಲಂಬಿಗಳಾಗಿದೆ ಅಂತ. ಹಾಗೆಯೇ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ಗೆ ಎಕ್ಸಾಂಪಲ್ಲು ಇಂಟರ್ನಲ್ ಎನರ್ಜಿ, ಮಾಸ್, ವಾಲ್ಯೂಮ್ ಕೊಟ್ಟಿದ್ದಾರೆ. ಎಸ್, ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಆನ್ ಮಾಸ್. ಮಾಸ್ ವಾಲ್ಯೂಮ್ ನ್ಯಾಚುರಲಿ ಅದು ಮಾಸ್ ಅವಲಂಬಿ ಆಗಿದೆ. ಸೊ ಹಾಗಿದ್ಮೇಲೆ ಇದು ಆಪ್ಷನ್ ಬಿ ನಲ್ಲಿರುವಂಥ ಇನ್ಫಾರ್ಮೇಷನ್ನು ಸರಿಗಿದೆ, ಅಂದರೆ ಆ ಸೆಟ್ಟಲ್ಲಿ ಎಲ್ಲ ಸರಿಯಾಗಿದೆ ಅಂತ ಹೇಳಿ. ಆಪ್ಷನ್ ಸಿ ಎಂಡೋಥರ್ಮಿಕ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಮೆಲ್ಟಿಂಗ್ ಆಫ್ ಐಸ್, ಸಬ್ಲಿಮೇಷನ್ ಆಫ್ ಡ್ರೈ ಐಸ್ ಅಂತ ಹೇಳಿದ್ದಾರೆ. ಸೊ ಮೆಲ್ಟಿಂಗ್ ಆಫ್ ಐಸ್, ನ್ಯಾಚುರಲಿ ಚಿಲ್ಡ್ರನ್ ಐಸ್ ಮೆಲ್ಟ್ ಆಗಬೇಕಂದ್ರೆ ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಲ್ವಾ, ಅದು ಹೀಟ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಇಟ್ ಈಸ್ ಎಂಡೋಥರ್ಮಿಕ್. ಸಬ್ಲಿಮೇಷನ್ ಆಫ್ ಡ್ರೈ ಐಸ್, ಸಾಲಿಡ್ ಡೈರೆಕ್ಟ್ ಆಗಿ ವೇಪೊರೈಸ್ ಆಗೋದು, ಲಿಕ್ವಿಡ್ ಆಗದೆ ವೇಪೊರೈಸ್ ಆಗೋದು, ಆಗ್ಲೂ ಸಹಿತ ಹೀಟ್ ಅಬ್ಸಾರ್ಬ್ ಆಗುತ್ತೆ. ಈವನ್ ದಟ್ ಈಸ್ ಎಂಡೋಥರ್ಮಿಕ್. ಸೊ ಆಪ್ಷನ್ ಸಿನೂ ಕರೆಕ್ಟ್ ಇದೆ. ಆಪ್ಷನ್ ಡಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವುದು? ಕಂಬಸ್ಟನ್, ಲ್ಯಾಟಿಸ್ ಎಂಥಾಲ್ಪಿ ಆಫ್ ಸಾಲಿಡ್ NaCl ಕೊಟ್ಟಿದ್ದಾರೆ. ಚಿಲ್ಡ್ರನ್, ಕಂಬಸ್ಟನ್ ಈಸ್ ಅನ್ ಎಕ್ಸೋಥರ್ಮಿಕ್ ಪ್ರೋಸೆಸ್. ಯಾವುದಾದ್ರೂ ಒಂದು ಕಾಂಪೌಂಡ್ನ ಬರ್ನ್ ಮಾಡಿದ್ರೆ ಹೀಟ್ ಲಿಬರೇಟ್ ಆಗುತ್ತೆ. ಲ್ಯಾಟಿಸ್ ಎಂಥಾಲ್ಪಿ ಫಾರ್ ಸಾಲಿಡ್ NaCl, ಇಲ್ಲಿ ಮಾತ್ರ ದಿಸ್ ಈಸ್ ಎಂಡೋಥರ್ಮಿಕ್. ಇಲ್ಲಿ NaCl Na+ ಮತ್ತು Cl- ಆಗಿ ಬ್ರೇಕ್ ಆಗಬೇಕಾದ್ರೆ ಹೀಟ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಇಟ್ ಈಸ್ ಎಂಡೋಥರ್ಮಿಕ್. ಹಾಗಾದರೆ ಆಪ್ಷನ್ ಡಿ ನಲ್ಲಿ 6th ಕ್ವಶನ್ಗೆ ಆಪ್ಷನ್ ಡಿ ನಲ್ಲಿರುವಂಥ ಇನ್ಫಾರ್ಮೇಷನ್ ಇದೆಯಲ್ಲ ಅದು ಸರಿಯಾಗಿ ಇಲ್ಲ, ಅಂದರೆ ಆ ಸೆಟ್ ಸರಿಯಾಗಿಲ್ಲ, ಅದು ಆಡ್ ಮ್ಯಾನ್ ಇದೆ ಅದು. ಸೊ ಹಾಗಾಗಿ ಅದನ್ನು ಟಿಕ್ ಮಾಡ್ಕೋತೀವಿ ನಾವು. ಈಗ 7th ಕ್ವಶನ್ಗೆ ಹೋಗೋಣ. ನ್ಯೂಮೆರಿಕಲ್ ಕ್ವಶನ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಕೇರ್ಫುಲ್ ಆಗಿ ಹೇಗೆ ಆದಷ್ಟು ಬೇಗ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡೋಣ. 7th ಕ್ವಶನ್, 1 mole of an ideal gas at an external pressure of 20 atmosphere is compressed isothermally from 12 liter to 2 liter at 300 Kelvin.
ದಿ ವ್ಯಾಲ್ಯೂಸ್ ಆಫ್ ಡಬ್ಲ್ಯೂ ಅಂಡ್ ಡೆಲ್ಟಾ ಯು ರೆಸ್ಪೆಕ್ಟಿವ್ಲಿ ಆರ್. ಅಂದರೆ ಯಾವುದೋ ಒಂದು ಪ್ರೋಸೆಸ್ ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ, ಅದು ಐಸೋಥರ್ಮಲ್ ಅಂತ ಹೇಳಿದ್ದಾರೆ. ಅಲ್ಲಿ ಕಂಪ್ರೆಷನ್ ಆಗ್ತಾ ಇದೆ ಅಂತಂದರೆ 12 ಲೀಟರ್ 2 ಲೀಟರ್ ಆಗ್ತಾ ಇದೆ, ಕಾಂಪ್ರೆಷನ್ ಆಗ್ತಾ ಇದೆ, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದೆ. ಡಬ್ಲ್ಯೂ ಮತ್ತು ಡೆಲ್ಟಾ ಯು ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ನೋಡ್ತಾ ಇದ್ದಂಗೆ ನಿಮ್ಗೆ ಅನ್ನಿಸ್ಬಿಡ್ಬೇಕು ಡೆಲ್ಟಾ ಯು ವ್ಯಾಲ್ಯೂ ಶುಡ್ ಬಿ 0, ಯಾಕಂದ್ರೆ ಐಸೋಥರ್ಮಲ್ ಅಂತ ಹೇಳಿದ್ದಾರೆ ಅಂದರೆ 0 ಆಗಬೇಕು. ನಮಗೆ ಈಗ ಇರೋದು ಡಬ್ಲ್ಯೂ ಕ್ಯಾಲ್ಕುಲೇಷನ್ನು. ಸೊ ಡಬ್ಲ್ಯೂ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಗೊತ್ತಲ್ಲಪ್ಪ, ಪಿ ಎಕ್ಸ್ಟರ್ನಲ್ ಇಂಟು ಡೆಲ್ಟಾ ವಿ ಅಂತ ಇದೆ. ಸೊ ಮೈನಸ್ ಬರಿತೀವಿ. ಯಾಕೆ ಮೈನಸ್ ಬರಿತೀವಿ, ಇಲ್ಲಿ ಮೈನಸ್ ಅಲ್ಲಿ ಫಾರ್ಮುಲಾನಲ್ಲಿ ಇದೆ. ಸೊ ಮೈನಸ್ ಪಿ ಎಕ್ಸ್ಟರ್ನಲ್ ಎಷ್ಟಪ್ಪ ಇದೆ, 20 ಅಟ್ಮಾಸ್ಫಿಯರ್ ಇದೆ. ಡೆಲ್ಟಾ ವಿ ಅಂದರೆ V2 ಮೈನಸ್ V1 ಅಂತ, ಅಂದರೆ ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್, ಮೈನಸ್ 20 ಇಂಟು ವಾಟ್ ಈಸ್ ಫೈನಲ್ ವಾಲ್ಯೂಮ್ 2 ಲೀಟರ್ ಆ್ಯಂಡ್ ಇನಿಷಿಯಲ್ 12 ಇದೆ. 2 ಮೈನಸ್ 12 ಮೈನಸ್ 10 ಆಯ್ತದು ಅಲ್ವಾ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 200 ಅಂತ ಆನ್ಸರ್ ಬಂತು. ಈಗ ನಾವು ಆಪ್ಷನನ್ನು ನೋಡೋಣ ಯಾವ್ದು ಕರೆಕ್ಟ್ ಇದೆ ಅಂತ ಪಿಕ್ ಮಾಡಬೇಕು. ಸೊ ನೋಡಿ ಇಲ್ಲಿ ಆಪ್ಷನ್ ಎ ನೋಡ್ತಾ ಇದ್ದಂಗೆ ನಮ್ಗೆ ಅದೇನೋ ಅಂತ ಅನ್ನಿಸ್ಬಿಡುತ್ತೆ, ಪ್ಲಸ್ 200 ಜೌಲ್. ಆತುರದಲ್ಲಿ ನಾವು ಮಾರ್ಕ್ ಮಾಡಿಬಿಡೋದಲ್ಲ, ಇಲ್ಲಿ ಬರೋಂಥ ಯೂನಿಟ್ಟು ಈಗ ಈ ಸಿಚುಯೇಷನಲ್ಲಿ ಜೌಲ್ ಅಲ್ಲ ಅದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೆಷರು SI ಯೂನಿಟಲ್ಲಿ ಇಲ್ಲ, ಪ್ಯಾಸ್ಕಲಲ್ಲಿ ಇಲ್ಲ, ವಾಲ್ಯೂಮ್ ಮೀಟರ್ ಕ್ಯೂಬಲ್ಲಿ ಇಲ್ಲ. ಹಾಗಾಗಿ ಬರೋಂಥ ಆನ್ಸರು ಜೌಲ್ನಲ್ಲಿ ಬರಲ್ಲ, ಇದು ಲೀಟರ್ ಅಟ್ಮಾಸ್ಫಿಯರ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸಿಂಪಲ್ ಇರ್ಬೋದು ಕ್ವಶನ್ನು, ನಿಮ್ಗೆ ಅದನ್ನ ಫಸ್ಟ್ ಕಲಿಬೇಕು ನೀವು. ಯೂನಿಟ್ ಯಾವುದರಲ್ಲಿದೆ, ಬೇರೆ ಎಲ್ಲ ಯಾವ್ದು ಯೂನಿಟಲ್ಲಿದೆ, ಆನ್ಸರ್ ಯಾವ ಯೂನಿಟ್ ಬರುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಸೊ ಪ್ಲಸ್ 200 ಲೀಟರ್ ಅಟ್ಮಾಸ್ಫಿಯರ್ ಮತ್ತು ಡೆಲ್ಟಾ ಯು ವ್ಯಾಲ್ಯೂ ಆಸ್ ಯೂಶುವಲ್ 0 ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ಆಪ್ಷನ್ ಎ ಮಾರ್ಕ್ ಮಾಡಬೇಡಿ, ಯಾಕಂದರೆ 200 ಜೌಲ್ 0 ಅಂತಿದೆ. ಆತುರದಲ್ಲಿ 200 ಬಂತು ಅಂತ ಮಾರ್ಕ್ ಮಾಡೋದಲ್ಲ, ಜೌಲ್ ಅಲ್ಲ, ಅದು ಲೀಟರ್ ಅಟ್ಮಾಸ್ಫಿಯರ್ ಆಗಬೇಕು. ಸೊ ಹಾಗಿದ್ಮೇಲೆ 7th ಕ್ವಶನ್ಗೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ ಗೊತ್ತಾಯಿತು. ಸೊ 8th ಕ್ವಶನ್ಗೆ ಮೂವ್ ಆಗೋಣ. ಸೊ ನಾವು ಫಾರ್ ಅನ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆಫ್ ಐಡಿಯಲ್ ಗ್ಯಾಸ್ ಡೆಲ್ಟಾ ಯು ಈಕ್ವಲ್ 0, ಡೆಲ್ಟಾ ಯು ಈಕ್ವಲ್ಸ್ ಡಬ್ಲ್ಯೂ ಅಡಿಯಾಬ್ಯಾಟಿಕ್, ಡಬ್ಲ್ಯೂ ಇಸ್ ಈಕ್ವಲ್ ಟು 0, ಕ್ಯೂ ನಾಟ್ ಈಕ್ವಲ್ ಟು 0 ಅಂತಿದೆ. ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂದರೆ ಗೊತ್ತಿದೆ, ದೇರ್ ಇಸ್ ನೋ ಟ್ರಾನ್ಸ್ಫರ್ ಆಫ್ ಹೀಟ್, ಅಂದರೆ ಸಿಸ್ಟಮ್ಮು ಹೀಟ್ನ ಅಬ್ಸಾರ್ಬು ಮಾಡ್ಕೊಳ್ಳಲ್ಲ, ರಿಲೀಸು ಮಾಡಲ್ಲ ಅಂತ ಇದೆ. ಸೊ ಹಾಗಿದ್ಮೇಲೆ ಏನಾಗುತ್ತೆ ಡೆಲ್ಟಾ ಯು, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ಯೂಸ್ ಮಾಡೋಣ. ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಬರುತ್ತೆ. ಸೊ ಹೇಳಿ, ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಕ್ಯೂ ಶುಡ್ ಬಿ ಈಕ್ವಲ್ ಟು 0. ನ್ಯಾಚುರಲಿ ಡೆಲ್ಟಾ ಯು ಇಸ್ ಈಕ್ವಲ್ ಟು ಡಬ್ಲ್ಯೂ. ಇಲ್ಲಿ ಪ್ರೋಸೆಸ್ನ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಅಡಿಯಾಬ್ಯಾಟಿಕ್ ಅಂತ. ಸೊ ಅಂದರೆ ಇಲ್ಲಿ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿ. ಸೊ ಡೆಲ್ಟಾ ಯು 0 ಅಂತ ಹೇಳಿದ್ದಾರೆ, ನಿಮ್ಗಾಗಲೇ ಹೇಳಿದ್ದೆ ಇದು ಐಸೋಥರ್ಮಲ್ ಪ್ರೋಸೆಸ್ಸಲ್ಲಿ ಆಗುವಂಥದ್ದು. ಆಪ್ಷನ್ ಬಿ ಡೆಲ್ಟಾ ಯು ಇಸ್ ಈಕ್ವಲ್ ಟು ಡಬ್ಲ್ಯೂ ಅಡಿಯಾಬ್ಯಾಟಿಕ್ ಅಂತಿದೆ, ದಟ್ ಈಸ್ ಕರೆಕ್ಟ್. ಅಂದರೆ 8th ಕ್ವಶನ್ಗೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ ಗೊತ್ತಾಯಿತು. ಸೊ ಹಾಗೆ ಸಿ ಡಬ್ಲ್ಯೂ ಇಸ್ ಈಕ್ವಲ್ ಟು 0 ಅಂತಿದೆ, ನೋ ವರ್ಕ್ ಈಸ್ ಡನ್ ಅಂತ ಹೇಳ್ಬಿಟ್ಟು ಅದಲ್ಲ ಇದು. ಹಾಗೆಯೇ ಕ್ಯೂ ನಾಟ್ ಈಕ್ವಲ್ ಟು 0 ಅಂತಿದೆ, ಅದು ಸರಿಯಾದಂಥ ಮಾಹಿತಿ ಅಲ್ಲ. ಹಾಗೆಯೇ ನೀವು ಬೇರೆ ಬೇರೆ ಪ್ರೋಸೆಸ್ಸಲ್ಲಿ ಏನೇನು ಆಗ್ಬೋದು ಅನ್ನೋದನ್ನ ನೋಡ್ಕೋಬೋದು. ನಾವು ವಿ ಶಾಲ್ ಮೂವ್ ಆನ್ ಟು ದಿ 9th ಕ್ವಶನ್. ಹಾಗೆ ಡಿಸ್ಪ್ಲೇನಲ್ಲಿ ನೋಡ್ತಾ ಬನ್ನಿ. ಸೊ 9th ಕ್ವಶನ್, ಇನ್ ಎ ಪ್ರೋಸೆಸ್ 500 joule of heat is absorbed by a system and 200 joule of work is done by the system. Delta U for the process is ಅಂತ ಹೇಳಿದ್ದಾರೆ. Children, you please understand once again, work done by the system ಅಂತ ಕೊಟ್ಟಿದ್ದಾರೋ, work done on the system ಅಂತ ಕೊಟ್ಟಿದ್ದಾರೋ ಅಂತ ನೋಡ್ಕೋಬೇಕು. ವರ್ಕ್ ಡನ್ ಆನ್ ದಿ ಸಿಸ್ಟಮ್ ಪಾಸಿಟಿವ್, ಅದನ್ನು ನಾವು ಕಂಪ್ರೆಷನ್ ವರ್ಕ್ ಅಂತ ಕರಿತೀವಿ. ವರ್ಕ್ ಡನ್ ಬೈ ದಿ ಸಿಸ್ಟಮ್ ನೆಗೆಟಿವ್, ಎಕ್ಸ್ಪ್ಯಾನ್ಷನ್ ವರ್ಕ್ ಅಂತ ಕರಿತೀವಿ. ಈಗ ಇನ್ ಎ ಪ್ರೋಸೆಸ್ ಆಸ್ ಯೂಶುವಲ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಫಾರ್ಮುಲಾನ ಬಳಸ್ತೀನಿ ನಾನು. 500 joule of heat is absorbed. Yes, 500 joule of heat is absorbed. Children, W, work done by the system, is 200 joule. ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ, ವರ್ಕ್ ಈಸ್ ಡನ್ ಬೈ ದಿ ಸಿಸ್ಟಮ್ ಅಂತ ಹೇಳಿರೋದ್ರಿಂದ ನಾನು ವ್ಯಾಲ್ಯೂನ -200 ಅಂತ ಹಾಕೋತೀನಿ.
ಕರೆಕ್ಟ್ ಅಲ್ಲ? ಸೊ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ 500 ಮೈನಸ್ 200 ಇಟ್ ಶುಡ್ ಬಿ 300 ಜೌಲ್. ಇಲ್ಲಿ ಜೌಲಲ್ಲೇ ಆನ್ಸರ್ ಬರುತ್ತೆ, ಯಾಕಂದ್ರೆ ಕ್ಯೂ ಮತ್ತೆ ಡಬ್ಲ್ಯೂ ಜೌಲ್ನಲ್ಲಿ ಇರೋದ್ರಿಂದ. ಸೊ ಹಾಗಿದ್ಮೇಲೆ ಆ ಯೂನಿಟ್ಗೂ ಇಂಪಾರ್ಟೆನ್ಸ್ ಕೊಡಿ, ನಂತರ ಆ ಸೈನ್ಗೂ ಸಹಿತ ಇಂಪಾರ್ಟೆನ್ಸ್ ಕೊಡಿ. ಈಗ ಹಾಗಾದ್ರೆ ಆಪ್ಷನ್ ಎ ಬಿ ಸಿ ಡಿ ನೋಡಿ, 100 ಜೌಲ್ ಇದೆ, 300 ಜೌಲ್ ಇದೆ, 700 ಜೌಲ್ ಇದೆ, 500 ಜೌಲ್ ಇದೆ. ನ್ಯಾಚುರಲಿ ಇಟ್ ಶುಡ್ ಬಿ 300 ಜೌಲ್ ಅಂತ ಹೇಳಿ. ಸೊ 9th ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಈಗ 10th ಕ್ವಶನ್ಗೆ ಹೋಗೋಣ. ಹಾಂ, ಸೊ ನಾವು ಚಿಲ್ಡ್ರನ್ they have given a chemical reaction. In this question, a chemical equation is given, a thermochemical equation is given, which is carried out in a ಬಾಂಬ್ ಕ್ಯಾಲೋರಿಮೀಟರ್. ಬಾಂಬ್ ಕ್ಯಾಲೋರಿಮೀಟರ್ ಒಳಗಡೆ ಈ ರಿಯಾಕ್ಷನ್ ಮಾಡಿದ್ದಾರೆ, ಅಂದರೆ ಬೆನ್ಸಿನ ಕಂಬಸ್ಟನ್ ಮಾಡಿದ್ದಾರೆ ಅಂತ ಹೇಳಿ ಅವರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ವಾಸ್ ಕ್ಯಾರಿಡ್ ಔಟ್ ಇನ್ ಎ ಬಾಂಬ್ ಕ್ಯಾಲೋರಿಮೀಟರ್ ಅಟ್ 298 ಕೆಲ್ವಿನ್ ಅಂಡ್ 1 ಅಟ್ಮಾಸ್ಫಿಯರ್. ಡೆಲ್ಟಾ ಯು ಫಾರ್ ದಿ ರಿಯಾಕ್ಷನ್ ಈಸ್ ಗಿವನ್. ಯು ನೀಡ್ ಟು ಕ್ಯಾಲ್ಕುಲೇಟ್ ಡೆಲ್ಟಾ ಹೆಚ್ ಫಾರ್ ದಿಸ್ ರಿಯಾಕ್ಷನ್. ಡೆಲ್ಟಾ ಯು ಕೊಟ್ಟಿದ್ದಾರೆ, ಡೆಲ್ಟಾ ಹೆಚ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡೋದು? ಆಸ್ ಯೂಶುವಲ್ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಆರ್ ಟಿ ಡೆಲ್ಟಾ ಎನ್ ಜಿ ಫಾರ್ಮುಲಾನ ಯೂಸ್ ಮಾಡೋಣ. ಸೊ ನಾವು ಡೆಲ್ಟಾ ಯು ಫಾರ್ ದಿ ರಿಯಾಕ್ಷನ್ ಈಸ್ ಗಿವನ್. ಸೊ ಮೈನಸ್ 3270716 is given, plus what is the value of R? 8.314. ನೋಡಿ ಇಲ್ಲಿ ಜೌಲಲ್ಲಿ ಇರೋದ್ರಿಂದ ನಾನು ಆರ್ ವ್ಯಾಲ್ಯೂನ 8.314 ಹಾಕೋತಾ ಇದ್ದೀನಿ. ಸೊ ಬೇರೆ ಯೂನಿಟ್ ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕು. ಹಾಗೇನೆ ಟೆಂಪರೇಚರ್ ಹೌ ಮಚ್ ಇಟ್ ಈಸ್ ಗಿವನ್ ಚಿಲ್ಡ್ರನ್? 298 is given and you need to calculate delta Ng for this. ನಾನು ಒಂದು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೆ ಡೆಲ್ಟಾ ಎನ್ ಜಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ನಂಬರ್ ಆಫ್ ಮೋಲ್ ಆಫ್ ಗೇಷಿಯಸ್ ಪ್ರಾಡಕ್ಟ್ಸ್ ಮೈನಸ್ ನಂಬರ್ ಆಫ್ ಮೋಲ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್. ನೋಡಿ ಪ್ರಾಡಕ್ಟ್ ಸೈಡು H2 ಲಿಕ್ವಿಡ್ನ ನಾನು ತಗೊಳ್ಳಲ್ಲ, ಯಾಕಂದರೆ ಗ್ಯಾಸಸ್ ಮಾತ್ರ ಅಲ್ವಾ ಕನ್ಸಿಡರ್ ಮಾಡಬೇಕಾಗಿರೋದು. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ತಗೋತೀನಿ, 6- ಅಂತ ತಗೋತೀನಿ. ಲೆಫ್ಟ್ ಸೈಡು ಬೆನ್ಝೀನ್ ಲಿಕ್ವಿಡ್ ಇದೆ, ಅದು ಕನ್ಸಿಡರ್ ಮಾಡಲ್ಲ, 15/2 ತಗೋತೀನಿ, ಮೈನಸ್ 15/2. ಸೊ 15/2 ಅಂದರೆ 7.5, 6 ಮೈನಸ್ 7.5 1.5 ಅಂದರೆ ಮೈನಸ್ 3/2 ಅಂತ ಹೇಳಿ ಇಲ್ಲಿ ಮೈನಸ್ 3/2ನ ಹಾಕೋತೀನಿ. ಸೊ ದಿಸ್ ಶುಡ್ ಬಿ ಮೈನಸ್ 3270716 ಮೈನಸ್ ನೋಡಿ ಇಲ್ಲೇ ನೀವು ಅಪ್ರಾಕ್ಸಿಮೇಟ್ ಆಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಯಾಕಂದರೆ ಯಾವತ್ತು ಡಿಜಿಟ್ಸ್ ಹೇಗೆ ಕೊಟ್ಟಿರ್ತಾರೆ ಯೂಶುವಲ್ ಆಗಿ ಸಿ ಇ ಟಿನಲ್ಲಿ ಅಂತ ಹೇಳಿದ್ರೆ ನೀವು ವಿತೌಟ್ ಯೂಸಿಂಗ್ ದಿ ಕ್ಯಾಲ್ಕುಲೇಟರ್ಸ್ ಹಾಗೇ ಅಪ್ರಾಕ್ಸಿಮೇಷನ್ಸಲ್ಲಿ ಸಿಂಪ್ಲಿಫೈ ಮಾಡಬೇಕು. ಸೊ ಈಗ 2 1s 2 4s 4.1 ಅಂತ ಬರ್ಕೋಬೋದು ನಾವು. ಇದನ್ನು ಅಪ್ರಾಕ್ಸಿಮೇಟ್ ಆಗಿ 300 ಅಂತ ಅನ್ಕೊಂಬಿಡೋಣ. ಸೊ 4 3s 12 ಅಲ್ವಾ? ಸೊ 12,200 ಇಂಟು 3, ಈ 3 ಇದೆಯಲ್ಲ ಅದು, ಅಂದರೆ ಇದು ಮೈನಸ್ 3600 ಆಗುತ್ತೆ. ಸೊ ಎರಡೂ ನೆಗೆಟಿವ್ ಬಂದಿದೆಯಲ್ಲ, ಆ್ಯಡ್ ಮಾಡಿ. ಸೊ ಮೈನಸ್ 3270716ಗೆ 3600ನ ಆ್ಯಡ್ ಮಾಡಿ. ಸೊ 6114 ಆಯಿತು, 3274 ಸಮಥಿಂಗ್ ಈ ಥರ ಬರ್ತಾ ಇದೆ. ಸೊ ನಿಯರೆಸ್ಟ್ ಆನ್ಸರ್ನ ನೀವು ಹುಡುಕಿದ ತಕ್ಷಣ ಏನಾಗ್ತಾ ಇದೆ? 3274 ಅಂದರೆ ಆಪ್ಷನ್ ಬಿ 3274316 ಇದೆಯಲ್ಲ, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. 10th ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್. ಚಿಲ್ಡ್ರನ್, ಡೆಲ್ಟಾ H0 ಎಫ್ ಅಂದರೆ ಹೀಟ್ ಆಫ್ ಫಾರ್ಮೇಷನ್ ಕೊಟ್ಟಿದ್ದಾರೆ, ವಾಟರ್ಗೆ ಕೊಟ್ಟಿದ್ದಾರೆ, ಹಾಗೆ Fe2O3 ಕೊಟ್ಟಿದ್ದಾರೆ, ಒಂದು ಕೆಮಿಕಲ್ ಈಕ್ವೇಷನ್ ಸಹಿತ ಕೊಟ್ಟಿದ್ದಾರೆ ಅಲ್ವಾ? ಅಂದರೆ Fe2O3 H2 ಜೊತೆ ಕಂಬೈನ್ ಆದರೆ Fe ಪ್ಲಸ್ H2 ಆಗುವಂಥ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ದ ಆಸ್ಕ್ಡ್ ಯು ಟು ಕ್ಯಾಲ್ಕುಲೇಟ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಫಾರ್ ದಿ ರಿಯಾಕ್ಷನ್, ಹೀಟ್ ಆಫ್ ರಿಯಾಕ್ಷನ್ ಫಾರ್ ದಿಸ್ ರಿಯಾಕ್ಷನ್. ಈ ರಿಯಾಕ್ಷನ್ಗೆ ಹೀಟ್ ಆಫ್ ಫಾರ್ಮೇಷನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಸೊ ಹೇಗೆ ಕಂಡುಹಿಡಿಯೋದು? ಆ್ಯಸ್ ಯೂಶುವಲ್ ಡೆಲ್ಟಾ ಹೆಚ್ ಫಾರ್ ಎ ರಿಯಾಕ್ಷನ್ ಏನು? ಸಮೇಷನ್ ತಗೋಬೇಕು, ಪ್ರಾಡಕ್ಟ್ಸ್ದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಮೈನಸ್ ರಿಯಾಕ್ಟೆಂಟ್ಸ್ದು ಎಂಥಾಲ್ಪಿ ಆಫ್ ಫಾರ್ಮೇಷನ್. ಎಲ್ಲ ಪ್ರಾಡಕ್ಟ್ಸ್ದು ಎಂಥಾಲ್ಪಿ ಆಫ್ ಫಾರ್ಮೇಷನ್ನ ಆ್ಯಡ್ ಮಾಡ್ಕೊಳ್ಳಿ, ಎಲ್ಲ ರಿಯಾಕ್ಟೆಂಟ್ಸ್ದು ಎಂಥಾಲ್ಪಿ ಆಫ್ ಫಾರ್ಮೇಷನ್ನ ಆ್ಯಡ್ ಮಾಡ್ಕೊಳ್ಳಿ, ಸಬ್ಟ್ರ್ಯಾಕ್ಟ್ ಮಾಡಿ ಅಂತ. ಪ್ರಾಡಕ್ಟ್ಸ್ ಮೈನಸ್ ರಿಯಾಕ್ಟೆಂಟ್ಸ್ ಚೆಕ್ ಮಾಡೋಣ. ಸೊ ಈಗ ಪ್ರಾಡಕ್ಟ್ಸ್ ಫಸ್ಟು ಐರನ್ ಸಾಲಿಡ್ Fe ಸಾಲಿಡ್ನ ತಗೊಳ್ಳೋ ಹಾಗಿಲ್ಲ, ಯಾಕಂದರೆ when a substance is taken it is in the standard form of aggregation, ಅಂದರೆ ಸ್ಟ್ಯಾಂಡರ್ಡ್ ಸ್ಟೇಟ್ ಆಫ್ ಅಗ್ರಿಗೇಷನ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ.
ಅದು ಎಲಿಮೆಂಟರಿ ಫಾರ್ಮಲ್ಲಿದೆ, ಅದು ಸ್ಟ್ಯಾಂಡರ್ಡ್ ಸ್ಟೇಟಲ್ಲೇ ಇದೆ ಅಂದರೆ ಅದನ್ನು 0 ಅಂತ ತಗೋಬೇಕು ಅದರದ್ದು ಫಾರ್ಮೇಷನನ್ನು. ಹೇಗೆ ಕಾರ್ಬನ್ಗಾದರೆ ಸಿ ಗ್ರಾಫೈಟ್ ಸಾಲಿಡ್ನ 0 ಅಂತ ತಗೋತೀವಿ, ಬ್ರೋಮೀನ್ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ Br2 ಲಿಕ್ವಿಡ್ನ 0 ಅಂತ ತಗೋತೀವಿ, H2 ಗ್ಯಾಸ್ಗೆ ಇದು ಎಂಥಾಲ್ಪಿ ಆಫ್ ಫಾರ್ಮೇಷನ್ನ 0 ಅಂತ ತಗೋತೀವಿ. ಕರೆಕ್ಟ್ ಅಲ್ಲ? ಸೊ ಹಾಗಿದ್ಮೇಲೆ ಈಗ ಐರನ್ಗೆ ಬೇಡ, ವಾಟರ್ಗೆ ತಗೋಬೇಕು. ಎಷ್ಟಿದೆಯಪ್ಪ? ವಾಟರ್ಗೆ 3 ಇದೆ, ಅದ್ರದ್ದು ವ್ಯಾಲ್ಯೂ -x ಅಂತ ಕೊಟ್ಟಿದ್ದಾರೆ. ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ವಾಟರ್ ಈಸ್ ಗಿವನ್ x, ಇಟ್ಸ್ ವ್ಯಾಲ್ಯೂ ಇಸ್ -x, ಅದನ್ನು ಬರ್ಕೊಂಡಿದ್ದೀನಿ. ಮೈನಸ್ ಫಾರ್ಮುಲಾನಲ್ಲಿ ಮೈನಸ್ ಇದೆ. ನಂತರ ರಿಯಾಕ್ಟೆಂಟ್ ಸೈಡ್ ಬನ್ನಿ, ಪ್ರಾಡಕ್ಟ್ಸ್ ಆಯ್ತಲ್ವಾ, ರಿಯಾಕ್ಟೆಂಟ್ ಸೈಡ್ ಬನ್ನಿ. ರಿಯಾಕ್ಟೆಂಟ್ ಸೈಡಲ್ಲಿ H2 ಗ್ಯಾಸ್ಗೆ 0 ಆಗಿಬಿಡುತ್ತೆ, ಅದು ಬೇಡ. ಹಾಗೆ Fe2O3 ತಗೊಳ್ಳೋಣ. Fe2O3 ಸಾಲಿಡ್ ಎಷ್ಟು ಕೊಟ್ಟಿದ್ದಾರಪ್ಪ? ಅದರದ್ದು ಫಾರ್ಮೇಷನ್ನು -y ಅಂತ ಕೊಟ್ಟಿದ್ದಾರೆ. ಹಳೆ ಮೈನಸ್ ಫಾರ್ಮುಲಾದೇ ಮೈನಸ್ ಇದು, ನಂತರ -y ಹಾಕ್ಕೋಬೇಕು. Fe2O3 ಎಷ್ಟಿದೆ? 1 ಇರೋದ್ರಿಂದ ಅದಕ್ಕೆ ಇನ್ನೇನು ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ. ಸೊ -3x minus into minus plus y. This is correct answer, -3x plus y. ಆನ್ಸರ್ ಹುಡುಕ್ತಾ ಬನ್ನಿ, -3x plus y ಆಪ್ಷನ್ ಡಿ ಆಗಿದೆ. ಸೊ 11th ಕ್ವಶನ್ಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಫಾರ್ H2 ಗ್ಯಾಸ್ ಈಸ್ +435 ಕಿಲೋಜೌಲ್ ಪರ್ ಮೋಲ್. ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಆಫ್ H2 ಗ್ಯಾಸ್ ಈಸ್ ಅಂತ ಕೇಳಿದ್ದಾರೆ. ನೋಡಿ, H2 ಅಬ್ಸರ್ವ್ ಮಾಡಿ, Cl2 ಅಬ್ಸರ್ವ್ ಮಾಡಿ, O2 ಅಬ್ಸರ್ವ್ ಮಾಡಿ, CH4 ಅಬ್ಸರ್ವ್ ಮಾಡಿ. ಕೆಲವು ಕಾಂಪೌಂಡ್ಸ್ನ ಬರೀತಾ ಇದ್ದೀನಿ. ಆ್ಯಕ್ಚುಲಿ ವಾಟ್ ಈಸ್ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಅಂತ ಅರ್ಥ ಮಾಡ್ಕೋಬೇಕು. H2 ಇದ್ದಿದ್ದು 2H ಗ್ಯಾಸ್ ಆಟಮ್ಸ್, ಅದ್ರದ್ದು ಆಟಮ್ಸು ಗೇಷಿಯಸ್ ಫಾರ್ಮಲ್ಲಿ ಫಾರ್ಮ್ ಆಗೋಕ್ಕೆ, ಈ ಬಾಂಡ್ ಬ್ರೇಕ್ ಆಗಿ ಅದ್ರದ್ದು ಆಟಮ್ಸು ಗೇಷಿಯಸ್ ಫಾರ್ಮಲ್ಲಿ ಫಾರ್ಮ್ ಆಗೋಕ್ಕೆ ಆಬ್ವಿಯಸ್ಲಿ ಒನ್ ಮೋಲ್ ಬ್ರೇಕ್ ಆಗಬೇಕು. ಫಾರ್ಮ್ ಆಗೋಕ್ಕೆ ಎಷ್ಟು ಎನರ್ಜಿ ಬೇಕು ಅನ್ನೋದನ್ನ ಎಂಥಾಲ್ಪಿ ಆಫ್ ಅಟೋಮೈಸೇಷನ್. ಇಲ್ಲಿ Cl ಗ್ಯಾಸ್ ಸಿಗಬೇಕು ಅಲ್ವಾ, 2 ಆಟಮ್ಸ್ ಆಫ್ Cl ಗ್ಯಾಸ್, ಇಲ್ಲಿ ಹಾಗೇನೆ 2 ಆಟಮ್ಸ್ ಆಫ್ O ಗ್ಯಾಸ್ ಸಿಗಬೇಕು. ಇಲ್ಲಿ ಮಾತ್ರ ಕಾರ್ಬನ್ ಸಾಲಿಡ್ ಸಿಗುತ್ತೆ ಮತ್ತು 4 ಆಟಮ್ಸ್ ಆಫ್ ಹೈಡ್ರೋಜನ್ ಸಿಗಬೇಕು. ಕರೆಕ್ಟ್ ಅಲ್ಲ? ಯಾಕಂದರೆ ಇಲ್ಲಿ ಇಟ್ ಈಸ್ ನಾಟ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್ ಅಲ್ವಾ, ಅದು CH4 ಅಂದರೆ ಹೀಗಿದೆ, 4 ಬಾಂಡ್ಸ್ಗಳು ಬ್ರೇಕ್ ಆಗಬೇಕು, ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಿದ್ಮೇಲೆ ಆ ಥರ ಇದು ಇದಕ್ಕೆ ಬೇಕಾಗಿರುವಂಥ ಎನರ್ಜಿನ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಡೈಅಟಾಮಿಕ್ ಮಾಲಿಕ್ಯೂಲ್ಸ್ದು ವಿಶೇಷತೆ ಏನಂದರೆ H ಬಾಂಡ್ ಬ್ರೇಕ್ ಆದರೆ ಫಾರ್ಮ್ ಆಗುತ್ತಲ್ಲ, ಬ್ರೇಕ್ ಆಗೋಕ್ಕೆ ಬೇಕಾಗಿರೋ ಎನರ್ಜಿ ಇದೆಯಲ್ಲ, ಏನದು +435 ಕಿಲೋಜೌಲ್. ಬ್ರೇಕ್ ಆಗ್ತಾ ಇದ್ದಂಗೆ ಅದ್ರದ್ದೇ ಆಟಮ್ಸ್ ಫಾರ್ಮ್ ಆಗುತ್ತೆ. ಸೊ ಹಾಗಿದ್ಮೇಲೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಫಾರ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಈಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ಅಟೋಮೈಸೇಷನ್. ಇದರಲ್ಲಿ ಆಗಲ್ಲ, ಡೈಅಟಾಮಿಕ್ ಬಿಟ್ಟು ಮಿಕ್ಕಿದ ಕೇಸ್ನಲ್ಲಿ ಅದು ಸೇಮ್ ಆಗಲ್ಲ, ಯಾಕಂದರೆ ಇಲ್ಲಿ ಬೇರೆನೆ. ಸೊ 4 ಬಾಂಡ್ಸು ಬ್ರೇಕ್ ಆಗಬೇಕಲ್ವಾ, ಸೊ ಹಾಗಿದ್ಮೇಲೆ ಅದು ಸೇಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಡೈಅಟಾಮಿಕ್ ಮಾಲಿಕ್ಯೂಲ್ಸಲ್ಲಿ ಮಾತ್ರ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಈಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ಅಟೋಮೈಸೇಷನ್. ಸೊ ಹಾಗಿದ್ಮೇಲೆ 12th ಕ್ವಶನ್ ನೋಡಿ. ಸೊ 12th ಕ್ವಶನ್, bond dissociation enthalpy for H2 gas is given +435, which is same as its enthalpy of atomization. So 12th question ಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ 13th question ಗೆ ಮೂವ್ ಆಗೋಣ. A man coming out from a washroom has a film of water on his hand weighing 9 grams. The amount of heat required to just dry his hand in the dryer is ಅಂತ ಕೇಳಿದ್ದಾರೆ. ಅಂದರೆ ಒಬ್ಬ ಮನುಷ್ಯ ಏನು ಮಾಡಿದ್ದಾನೆ, ವಾಶ್ರೂಮಲ್ಲಿ ಸಿಂಕಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಬಂದಿದ್ದಾನೆ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ವಾಟರ್ ಫಿಲಮ್ ಅವನ ಹ್ಯಾಂಡ್ ಮೇಲೆ ಕಲೆಕ್ಟ್ ಆಗಿದೆ. ಅದು 9 ಗ್ರಾಮ್ ಅಷ್ಟು ಕಲೆಕ್ಟ್ ಆಗಿದೆಯಂತೆ. ಸೊ ಇದನ್ನು ಡ್ರೈಯರಲ್ಲಿ ಇಟ್ಟ ತಕ್ಷಣ ವೇಪರೈಸ್ ಆಗಬೇಕು, ವಾಟ್ರೆಲ್ಲ ವೇಪರೈಸ್ ಆಗಬೇಕು. ಎಷ್ಟು ಹೀಟ್ ಅವಶ್ಯಕತೆ ಇದೆ ಅಂತ ಹೇಳಿ, ಅವನಲ್ಲಿರುವಂಥ ಹ್ಯಾಂಡಲ್ಲಿರುವಂಥ ವಾಟರು ವೇಪರೈಸ್ ಆಗೋಕ್ಕೆ ಎಷ್ಟು ಹೀಟ್ ಬೇಕು ಅಂತ ಹೇಳಿ. ಹೇಗೆ ಸಾಲ್ವ್ ಮಾಡೋದು? ಅದಕ್ಕೊಂದು ಬ್ರ್ಯಾಕೆಟ್ಸ್ನಲ್ಲಿ ಒಂದು ಡೇಟಾ ಕೊಟ್ಟಿದ್ದಾರೆ. ಏನಪ್ಪ? ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ವಾಟರ್ ಈಸ್ ಗಿವನ್. ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ವಾಟರ್ ಈಸ್ ಗಿವನ್. ಹೌ ಮಚ್ ಇಟ್ ಈಸ್? 40.66 ಕಿಲೋಜೌಲ್ ಪರ್ ಮೋಲ್. ಪರ್ ಮೋಲ್ ಅಂತ ಇದೆ ನೋಡಿ, ಅಂದರೆ 1 ಮೋಲಷ್ಟು ವಾಟರು ವೇಪರೈಸ್ ಆಗೋಕ್ಕೆ 40.66 ಕಿಲೋಜೌಲ್ ಅಷ್ಟು ಶಕ್ತಿ ಬೇಕಾಗಿದೆ ಅಂತ ಹೇಳಿ. 1 ಮೋಲ್ ಅಂದರೆ ವಾಟರ್ಗೆ ಎಷ್ಟಪ್ಪ? 18 ಗ್ರಾಮ್ ಅಲ್ವಾ. 1 ಮೋಲ್ ಆಫ್ ವಾಟರ್ ಅಂದರೆ 18 ಗ್ರಾಮ್. 18 ಗ್ರಾಮ್ ವೇಪರೈಸ್ ಆಗೋದಕ್ಕೆ ಎಷ್ಟು ಬೇಕು? 40.66 ಕಿಲೋಜೌಲ್ ಇಸ್ ರಿಕ್ವೈರ್ಡ್. ಸೊ ಟು ವೇಪರೈಸ್ ಹೌ ಮಚ್? 9 ಗ್ರಾಮ್. ಹ್ಯಾಂಡಲ್ಲಿರೋದು 9 ಗ್ರಾಮ್ ಅಲ್ವಾ. ಸೊ 9 ಗ್ರಾಮ್ ವೇಪರೈಸ್ ಆಗೋದಕ್ಕೆ ಹಾಫ್ ಆಫ್ ದಿಸ್ 20.33 ಕಿಲೋಜೌಲ್ ಇಸ್ ರಿಕ್ವೈರ್ಡ್.
ಪ್ಲಸ್ಸು, ಯಾಕಂದರೆ ಹೀಟ್ನ ಅದು ಅಬ್ಸಾರ್ವ್ ಮಾಡ್ಕೋಬೇಕು. ಹಾಗೆ ಆಪ್ಷನ್ ನೋಡ್ತಾ ಬಂದರೆ ಆಪ್ಷನ್ ಡಿ ನೋಡಿ 20.33 ಕಿಲೋ ಜೌಲ್ ಪರ್ ಮೋಲ್ ಇದೆ. ಹಾಗಾದರೆ 13th ಕ್ವಶನ್ಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಈಗ 14th ಕ್ವಶನ್ಗೆ ಹೋಗೋಣ. ನಾವು ಗಿವನ್ CaO ಸಾಲಿಡ್ ಪ್ಲಸ್ CO2 ಗ್ಯಾಸ್ ಟು ಫಾರ್ಮ್ CaCO3. ಹಾಗೆಯೇ ಸೆಕೆಂಡ್ ಒನ್ನಲ್ಲಿ ಕ್ಯಾಲ್ಶಿಯಮು ಕಾರ್ಬನ್ ಆಕ್ಸಿಜನ್ ಕಂಬೈನ್ ಆಗಿ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗ್ತಾ ಇದೆ. ಸೊ ಇವೆರಡು ಈಕ್ವೇಷನ್ಸ್ ನಾನು ಅಬ್ಸರ್ವ್ ಮಾಡೋಕ್ಕೆ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಮೋಲಾರ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ CaCO3ನ ಕಂಡುಹಿಡಿಬೇಕಂತೆ. ಸೊ ನೋಡಿ, ಯು ರೀಕಾಲ್ ದಿ ಡೆಫಿನೇಷನ್ ಆಫ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. Standard enthalpy of formation is the quantity of heat change produced when 1 mole of the compound is formed by the combination of its elements in the standard state ಅಂತ ಹೇಳಿದ್ದಾರೆ. ಅಂದರೆ ಆ ಕಾಂಪೌಂಡು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿಬೇಕಾದ್ರೆ, ಆ ಕಾಂಪೌಂಡ್ ಫಾರ್ಮ್ ಆಗಬೇಕಾದ್ರೆ ಅದ್ರದ್ದೇ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸೇ ಕಂಬೈನ್ ಆಗಿರಬೇಕು ಅಂತ ಈಕ್ವೇಷನ್ನ ನಾವು ಚೂಸ್ ಮಾಡಬೇಕು. ಫಸ್ಟ್ ಈಕ್ವೇಷನಲ್ಲಿ ಕ್ಯಾಲ್ಶಿಯಂ ಕಾರ್ಬೊನೇಟ್ ಫಾರ್ಮ್ ಆಗ್ತಾ ಇದೆ, ಆದರೆ ಅದ್ರದ್ದೇ ಎಲಿಮೆಂಟ್ಸಿಂದಲ್ಲ, ಕ್ಯಾಲ್ಶಿಯಂ ಆಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡಿಂದ. ಆ ಈಕ್ವೇಷನನ್ನು ಫಾರ್ಮೇಷನ್ಗೆ ನಾವು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಸೆಕೆಂಡ್ ಈಕ್ವೇಷನ್ ಸರಿ ಇದೆ ಅಲ್ವಾ, ಕ್ಯಾಲ್ಶಿಯಮು ಕಾರ್ಬನ್ನು ಆಕ್ಸಿಜನ್ ಅದ್ರದ್ದೇ ಎಲಿಮೆಂಟ್ಸು, ಅದೇ ಕಂಬೈನ್ ಆಗ್ತಾ ಇರೋದ್ರಿಂದ ನಾವು ಸೆಕೆಂಡ್ ಈಕ್ವೇಷನ್ನ ಚೂಸ್ ಮಾಡೋಣ. ಸೊ ಹಾಗಾದರೆ 14th ಕ್ವಶನ್ಗೆ ಸೆಕೆಂಡ್ ಈಕ್ವೇಷನಿಂದ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಇಲ್ಲಿ 2 ಮೋಲ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ಗೆ ಎಂಥಾಲ್ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಂಥಾಲ್ಪಿ ಚೇಂಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಪ್ಪ? ಫಾರ್ 2 ಮೋಲ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ವಾಟ್ ಈಸ್ ದಿ ವ್ಯಾಲ್ಯೂ ಗಿವನ್? -2414 ಕಿಲೋ ಜೌಲ್ ಅಂತ ಕೊಟ್ಟಿದ್ದಾರೆ. ಬಟ್ ಡೆಫಿನೇಷನ್ ಏನು ಹೇಳುತ್ತೆ? 1 ಮೋಲ್ಗಲ್ವ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ಫಾರ್ 1 ಮೋಲ್ ಇಟ್ ಶುಡ್ ಬಿ ಹಾಫ್ ಆಫ್ ದಿಸ್, ಅಂದರೆ ಎಷ್ಟಾಗುತ್ತೆ? 1207 ಕಿಲೋ ಜೌಲ್ ಪರ್ ಮೋಲ್. ಸೊ ಈಗ ಆನ್ಸರ್ ಸರ್ಚ್ ಮಾಡೋಣ. ಸೊ ಆಪ್ಷನ್ ಎನಲ್ಲಿ ಬೇರೆ ಇದೆ, ಆಪ್ಷನ್ ಡಿ ನೋಡಿದ್ರೆ -1207 ಕಿಲೋ ಜೌಲ್ ಇದೆ. ಸೊ ಹಾಗಾದರೆ 14th ಕ್ವಶನ್ಗೆ ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗೆಯೇ 15th ಕ್ವಶನ್ಗೆ ಹೋಗೋಣ. ಯು ನೀಡ್ ಟು ಅಬ್ಸರ್ವ್ ದಿ ಡಯಾಗ್ರಾಮ್ ಡಿಸ್ಪ್ಲೇಡ್. ನೋಡಿ, ಡಯಾಗ್ರಾಮ್ ನೋಡ್ಕೊಳ್ಳಿ. ಏನಿಲ್ಲ, ಅಲ್ಲಿ ರಿಯಾಕ್ಟೆಂಟು ಏನು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಎ ಈಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಟು ಬಿ, ಅಥವಾ ಇನ್ನೊಂದು ಪಾಸಿಬಿಲಿಟಿ ಇದೆಯಂತೆ, ಎ ಸಿ ಆಗಿ ಕನ್ವರ್ಟ್ ಆಗುತ್ತೆ, ನಂತರ ಸಿ ಡಿ ಆಗಿ ಕನ್ವರ್ಟ್ ಆಗುತ್ತೆ, ಡಿ ಬಿ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಆಫ್ಟರ್ ಎ ಸೀರೀಸ್ ಆಫ್ ಸ್ಟೆಪ್ಸ್ ಪ್ರಾಡಕ್ಟ್ ಬಿ ಇಸ್ ಗಾಟ್ ಅಂತ. ಎನ ಡೈರೆಕ್ಟಾಗಿ ಬಿ ಆಗಿ ಕನ್ವರ್ಟ್ ಮಾಡ್ಬೋದು, ಅಥವಾ ಕೆಲವು ಸ್ಟೆಪ್ಸ್ ಮೂಲಕ ಇಂಡೈರೆಕ್ಟ್ ಮೆಥಡಿಂದನೂ ಸಹಿತ ಕನ್ವರ್ಟ್ ಮಾಡ್ಬೋದು. ಆ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದರಿಂದ ವ್ಯಾಲ್ಯೂ ಆಫ್ ಡೆಲ್ಟಾ ಹೆಚ್ ಆರ್ ಫಾರ್ ದಿ ರಿಯಾಕ್ಷನ್, ಇಲ್ಲಿ ನಾವು ಮಾತ್ರ ಮಾಡ್ಕೋಬಾರ್ದು. ಎ ಟು ಬಿ ಕೇಳಿಲ್ಲ, ಅಲ್ಲಿ ಬಿ ಟು ಎ ಕೇಳಿದ್ದಾರೆ. ಸಪೋಸ್ ನಮಗೆ ಎ ಟು ಬಿ ಕೇಳಿದ್ದಿದ್ರೆ, ಎ ಕನ್ವರ್ಟೆಡ್ ಟು ಬಿ ಆಗಿದ್ರೆ, ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಡೆಲ್ಟಾ ಹೆಚ್ ಆರ್ ಫಾರ್ ದಿಸ್? ಹೆಚ್ ಆರ್ ಏನಾಗಿರ್ತಾ ಇತ್ತಪ್ಪ? ಹೆಸ್ಸಸ್ ಲಾ ಏನು ಹೇಳುತ್ತೆ? ವೆದರ್ ದಿ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್ ಇನ್ 1 ಸ್ಟೆಪ್ ಆರ್ ಇನ್ ಸೆವರಲ್ ಸ್ಟೆಪ್ಸ್, ಟೋಟಲ್ ಎಂಥಾಲ್ಪಿ ರಿಮೈನ್ಸ್ ದಿ ಸೇಮ್ ಅಂತ. ಅಂದರೆ ಇಂಡಿವಿಜುವಲ್ ಸ್ಟೆಪ್ಸ್ನ ಎಂಥಾಲ್ಪಿಗಳನ್ನ ಆ್ಯಡ್ ಮಾಡಬೇಕು ಅಂತ ಹೇಳುತ್ತೆ ಅಲ್ವಾ ಟೋಟಲ್ ರಿಯಾಕ್ಷನ್ಗೆ. ಸೊ ಇಟ್ ಶುಡ್ ಬಿ ಡೆಲ್ಟಾ H1R ಪ್ಲಸ್ ಡೆಲ್ಟಾ H2R ಪ್ಲಸ್ ಡೆಲ್ಟಾ H3R ಆಗಬೇಕಾಗಿತ್ತು ಫಾರ್ ದಿ ಕನ್ವರ್ಷನ್ ಆಫ್ ಎ ಟು ಬಿ. ಬಟ್ ಅವ್ರ ಕ್ವಶನ್ ಕೇಳಿರೋದು ಬಿ ಟು ಎ ಅಂತ ಹೇಳಿರೋದ್ರಿಂದ ಸೊ ಇದೇನೇ ಬರುತ್ತೆ ವಿತ್ ಎ ನೆಗೆಟಿವ್ ಸೈನ್, ಅಂದರೆ ಮೈನಸ್ ಡೆಲ್ಟಾ H1R ಪ್ಲಸ್ H2 ಡೆಲ್ಟಾ H2 ಪ್ಲಸ್ ಡೆಲ್ಟಾ H3 ವಿತ್ ಎ ನೆಗೆಟಿವ್ ಸೈನ್. ಸೊ ಈಗ 15th ಕ್ವಶನ್ಗೆ ಆಪ್ಷನ್ ಹುಡ್ಕೋಣ. ಆಪ್ಷನ್ ಬಿ ನೋಡಿ, ಮೈನಸ್ ಡೆಲ್ಟಾ H1 ಪ್ಲಸ್ ಡೆಲ್ಟಾ H2 ಪ್ಲಸ್ ಡೆಲ್ಟಾ H3, ಅಂದರೆ H1 H2 H3 ಅಷ್ಟನ್ನು ಆ್ಯಡ್ ಮಾಡಿ ನೆಗೆಟಿವ್ ಮಾಡಬೇಕು ಬಿಕಾಸ್ ಆಫ್ ದಿ ರಿವರ್ಸಲ್. ಸೊ ಅಂದರೆ ಇದೊಂದು ಕಾನ್ಸೆಪ್ಟು ನಿಮಗೆ ಫಸ್ಟ್ ಲಾ ಆಫ್ ಥರ್ಮೋಕೆಮಿಸ್ಟ್ರಿ ಅಂತ ಇತ್ತು. ಏನಂತ ಹೇಳಿದ್ರೆ ಅದರಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್. ರಿವರ್ಸ್ ಆಲ್ಸೋ, ಇಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್, ಬ್ಯಾಕ್ವರ್ಡ್ ಈಸ್ ಎಕ್ಸೋಥರ್ಮಿಕ್, ಈಕ್ವಲಿ ಎಕ್ಸೋಥರ್ಮಿಕ್ ಅನ್ನೋ ಅರ್ಥದಲ್ಲಿ ಅದು ಬರುತ್ತೆ. ಸೊ ನೆಕ್ಸ್ಟು 15th ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಈಗ ನಾವು 16th ಕ್ವಶನ್ಗೆ ಹೋಗೋಣ. ನೋಡಿ, ಡೆಲ್ಟಾ H0 ವೇಪರೈಸೇಷನ್ ಫಾರ್ ಬೆನ್ಝೀನ್, ವಾಟರ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂಡ್ ಅಮೋನಿಯಾ ಆರ್ ಗಿವನ್. ಸೊ 4 ಕಾಂಪೌಂಡ್ಸ್ಗೆ ವೇಪರೈಸೇಷನ್, ಎಂಥಾಲ್ಪಿ ಆಫ್ ವೇಪರೈಸೇಷನ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ದಿ ಕಾಂಪೌಂಡ್ ಹ್ಯಾವಿಂಗ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಅಂತ. ನೋಡಿ, ಇದು ಇಂಟ್ರಮಾಲಿಕ್ಯುಲಾರ್ ಫೋರ್ಸಸ್ ಆಧಾರದ ಮೇಲೆ ಬಂದಿದೆ.
ಸೊ ಯಾವುದಕ್ಕೆ ಇಂಟರ್ ಮಾಲಿಕ್ಯುಲಾರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೋ ದೇ ಕಮ್ ಕ್ಲೋಸರ್ ಅಲ್ವಾ, ಅವನ್ನ ಸಪ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಹೆಚ್ಚು ಹೀಟ್ ಮಾಡಿ ಅದನ್ನು ಸಪ್ರೇಟ್ ಮಾಡಬೇಕು. ಹೆಚ್ಚು ಹೀಟ್ ಸಪ್ಲೈ ಮಾಡಿ ಸಪ್ರೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ. ಸೊ ಮಾಲಿಕ್ಯೂಲ್ಸಲ್ಲಿ ಎಲ್ಲಿ ಇಂಟರ್ ಮಾಲಿಕ್ಯುಲಾರ್ ಅಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದರದ್ದು ಡೆಲ್ಟಾ H ನಾಟ್ ವೇಪರೈಸೇಷನ್ನ ನೋಡೋಣ. ಎಂಥಾಲ್ಪಿ ಆಫ್ ವೇಪರೈಸೇಷನ್ ಯಾವುದಕ್ಕೆ ಜಾಸ್ತಿ ಇರುತ್ತೋ ಅದಕ್ಕೆ ಹೆಚ್ಚು ಹೀಟ್ ಸಪ್ಲೈ ಮಾಡಿ ವೇಪರೈಸ್ ಮಾಡಬೇಕು ಅಂತ ಹೇಳಿ, ಹೌದಲ್ವಾ? ಅಂದರೆ ಅದಕ್ಕೆ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ನೋಡ್ತಾ ಬನ್ನಿ, ಬೆನ್ಝೀನ್, ವಾಟರ್, CCl4 ಕೊಟ್ಟಿದ್ದಾರೆ. ಈಗ ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದಕ್ಕಿದೆಯಪ್ಪ? 40.7 ಕಿಲೋಜೌಲ್ ಪರ್ ಮೋಲ್ ಇದೆ, ಅದು ವಾಟರ್ಗೆ ಇದೆ. ಅಂದರೆ ವಾಟರ್ನಲ್ಲಿ ಇಂಟರ್ಮಾಲಿಕ್ಯುಲಾರ್ ಅಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಇರೋದ್ರಿಂದ ವೇಪರೈಸೇಷನ್ ಮಾಡೋದು ನಿಧಾನ ಆಗುತ್ತೆ. ಎಂಥಾಲ್ಪಿ ಆಫ್ ವೇಪರೈಸೇಷನ್ ಹೈ ಇದ್ದಷ್ಟು ಸಹಿತ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಜಾಸ್ತಿ ಇದ್ದಷ್ಟು ಬಾಯ್ಲಿಂಗ್ ಪಾಯಿಂಟು ಸಹಿತ ಜಾಸ್ತಿ ಇರುತ್ತೆ. ಹಾಗಾದರೆ 16th ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಹಾಗೆಯೇ 17th ಕ್ವಶನ್ಗೆ ಹೋಗೋಣ. 17th ಕ್ವಶನ್, ಲ್ಯಾಟಿಸ್ ಎಂಥಾಲ್ಪಿ ಆ್ಯಂಡ್ ಹೈಡ್ರೇಷನ್ ಎಂಥಾಲ್ಪಿ ಫಾರ್ NaCl ಆರ್ plus 788 kilojoule per mole and minus 784 kilojoule per mole respectively. ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಆಫ್ NaCl ಅಂತ ಕೇಳಿದ್ದಾರೆ. ನೋಡಿ, ಈ ಕ್ವಶನ್ನಲ್ಲಿ ಲ್ಯಾಟಿಸ್ ಎಂಥಾಲ್ಪಿ ಫಾರ್ NaCl ಕೊಟ್ಟಿದ್ದಾರೆ. ಅಂದರೆ NaClನ ಬ್ರೇಕ್ ಮಾಡೋದಕ್ಕೆ, Na+Cl- ಆಗಿ ಬ್ರೇಕ್ ಮಾಡೋದಕ್ಕೆ 1 mole ಅಷ್ಟು ಎಷ್ಟು ಎನರ್ಜಿ ಬೇಕು ಅನ್ನೋದು ಅದು ಡೆಫಿನೇಷನ್ ಗೊತ್ತಿದೆ ನಿಮಗೆ. ಹಾಗೆಯೇ ಹೈಡ್ರೇಷನ್ ಎಂಥಾಲ್ಪಿನೂ ಕೊಟ್ಟಿದ್ದಾರೆ. ಅದಕ್ಕೆ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಆಫ್ NaClನ ಕಂಡುಹಿಡಿಬೇಕು. ಸೊ ನೋಡಿ, ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಆಫ್ NaCl ಅಥವಾ ಯಾವುದೇ ಒಂದು ಕಾಂಪೌಂಡ್ಗೆ ಒಂದು ಫಾರ್ಮುಲಾ ಕೊಡ್ತಾರೆ. ದಟ್ ಈಸ್ ಈಕ್ವಲ್ಸ್ ಡೆಲ್ಟಾ H ನಾಟ್ ಸೊಲ್ಯೂಷನ್ ಇದೆಯಲ್ಲ, ದಟ್ ಈಸ್ ಈಕ್ವಲ್ಸ್ ಲ್ಯಾಟಿಸ್ ಎಂಥಾಲ್ಪಿ ಪ್ಲಸ್ ಹೈಡ್ರೇಷನ್ ಎಂಥಾಲ್ಪಿ ಈ ಫಾರ್ಮುಲಾನ ನಾವು ಬಳಸಬೇಕಾಗಿದೆ. ಕರೆಕ್ಟ್ ಅಲ್ವಾ? ಸೊ ವಾಟ್ ಈಸ್ ಲ್ಯಾಟಿಸ್ ಎಂಥಾಲ್ಪಿ ಆಫ್ NaCl ಗಿವನ್? plus 788 plus what is hydration enthalpy given? minus 784. So if you simplify it, it will be plus 4 kilojoule. Is it, children? So plus 4 kilojoule per mole. So option B is correct. So 17th question ge option B correct agutte. For which one of the following substances standard molar enthalpies of formation is not 0? ನಾನು ಒಂದು ಪ್ರಾಬ್ಲಮ್ ಮಾಡ್ತಾ ಹೇಳಿದ್ದೆ. ಎಲಿಮೆಂಟರಿ ಫಾರ್ಮಲ್ಲಿ ಇದೆ ಅಂತಂದರೆ ಅದ್ರದ್ದು ಎಂಥಾಲ್ಪಿ ಆಫ್ ಫಾರ್ಮೇಷನನ್ನು ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ನ 0. ಅಂದರೆ ಯಾವುದಿರ್ಬೋದು? ಕಾರ್ಬನ್ ಆದರೆ ಸಿ ಗ್ರಾಫೈಟ್ ಸಾಲಿಡ್, ಡೈಮಂಡ್ ಅಲ್ಲ, ಕೋಲ್ ಅಲ್ಲ, ಚಾರ್ಕೋಲ್ ಅಲ್ಲ. ಬ್ರೋಮೀನ್ ಇದ್ದರೆ ಬ್ರೋಮೀನ್ ಲಿಕ್ವಿಡ್ ತಗೋತೀವಿ. ಹೈಡ್ರೋಜನ್ ಇದ್ದರೆ H2 ಗ್ಯಾಸ್ ತಗೋತೀವಿ. ಆಕ್ಸಿಜನ್ ಇದ್ದರೆ O2 ಗ್ಯಾಸ್ ತಗೋತೀವಿ. ಸೊ ಹಾಗಿದ್ಮೇಲೆ ಇಲ್ಲಿ ಸಿ ಗ್ರಾಫೈಟ್ ಕೊಟ್ಟಿದ್ದಾರೆ ಅಲ್ವಾ, ಸಿ ಡೈಮಂಡ್ ಕೊಟ್ಟಿದ್ದಾರೆ, H2 ಗ್ಯಾಸ್ ಕೊಟ್ಟಿದ್ದಾರೆ, Br2 ಗ್ಯಾಸ್ ಕೊಟ್ಟಿದ್ದಾರೆ. ಸೊ Br2 ಗ್ಯಾಸು, ಸಿ ಗ್ರಾಫೈಟು, H2 ಗ್ಯಾಸ್ ಇವೆಲ್ಲ ಸ್ಟ್ಯಾಂಡರ್ಡ್ ಸ್ಟೇಟ್ ಆಫ್ ಅಗ್ರಿಗೇಷನಲ್ಲಿದೆ ಎಲಿಮೆಂಟರಿ ಫಾರ್ಮಲ್ಲಿ. ಸೊ ಹಾಗಿದ್ಮೇಲೆ ಇವು ಮೂರಕ್ಕೆ ಎನರ್ಜಿ 0 ಆಗುತ್ತೆ. ಅಂದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ 0 ಅಂತ ಮಾಡ್ಕೋತೀವಿ. ಸೊ ಸಿ ಡೈಮಂಡ್ಗೆ 0 ಅಲ್ಲ. ಸೊ 18th ಕ್ವಶನ್ಗೆ ಆಪ್ಷನ್ ಎ ಕರೆಕ್ಟ್. ಸೊ 19th ಕ್ವಶನ್ಗೆ ಮೂವ್ ಆಗೋಣ. Which of the following is true for an exothermic reaction? So exothermic reaction ಗೆ ಇವಿಷ್ಟರಲ್ಲಿ ಯಾವುದು ಕರೆಕ್ಟ್ ಅಂತ? ಸೊ ಡೆಲ್ಟಾ H is equal to HP minus HR. ಜನರಲ್ ಆಗಿ ಡೆಲ್ಟಾ H. ಸೊ ಎಕ್ಸೋಥರ್ಮಿಕ್ ಅಂತ ಹೇಳಿದ್ರೆ ಏನಪ್ಪ? ಇಟ್ ಶುಡ್ ಬಿ ಲೆಸ್ಸರ್ ದ್ಯಾನ್ 0. ಅಂದರೆ ಡೆಲ್ಟಾ H ಲೆಸ್ಸರ್ ದ್ಯಾನ್ 0 ಅಂತ ಹೇಳಿದ್ಮೇಲೆ HP minus HR ಲೆಸ್ಸರ್ ದ್ಯಾನ್ 0. HP should be lesser than HR ಅಥವಾ HR is greater than HP. ನೋಡಿ, ನೀವೇ ಅರ್ಥ ಮಾಡ್ಕೊಳ್ಳಿ. ರಿಯಾಕ್ಟೆಂಟ್ಸ್ ಇಲ್ಲಿದೆ ಎನರ್ಜಿ ಡಯಾಗ್ರಾಮಲ್ಲಿ, ಪ್ರಾಡಕ್ಟ್ಸ್ ಇಲ್ಲಿದೆ. ಸೊ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಮೇಲೆ ಹೋಗಬೇಕದು, ಎಕ್ಸ್ಟ್ರಾ ಎನರ್ಜಿನ ಅಬ್ಸರ್ವ್ ಮಾಡ್ಕೋಬೇಕು, ಅದು ಎಂಡೋಥರ್ಮಿಕ್ಕು. ಬಟ್ ಇಲ್ಲಿ ಹಾಗಲ್ಲ, ರಿಯಾಕ್ಟೆಂಟ್ಸ್ಗೆ ಎನರ್ಜಿ ಜಾಸ್ತಿ ಇದೆ, ಪ್ರಾಡಕ್ಟ್ಗೆ ಎನರ್ಜಿ ಕಡಿಮೆ ಇದೆ. ಪ್ರಾಡಕ್ಟ್ ಆಗಬೇಕಾದ್ರೆ ಕೆಳಗಿಳಿಬೇಕು ಅಂತ ಅಂದ್ಕೊಳ್ಳೋಣ, ಅಂದರೆ ಕೆಳಗಿಳಿಬೇಕಂದ್ರೆ ಎಕ್ಸ್ಟ್ರಾ ಎನರ್ಜಿನ ಅದು ರಿಲೀಸ್ ಮಾಡುತ್ತೆ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನಲ್ಲಿ ಎಕ್ಸೆಸ್ ಹೀಟ್ ರಿಲೀಸ್ ಆಗುತ್ತಲ್ವಾ. ಸೊ HR ಶುಡ್ ಬಿ ಗ್ರೇಟರ್ ದ್ಯಾನ್ HP ಅಂತ ಹೇಳಿ ಹುಡ್ಕೋಣ. ಇಲ್ಲ ಆಪ್ಷನ್ನು ಫಸ್ಟ್ ಆಪ್ಷನ್ ಎ HP ಗ್ರೇಟರ್ ದ್ಯಾನ್ HR ಇದೆ, ಅಲ್ಲ.
ಡೆಲ್ಟಾ ಹೆಚ್ ಗ್ರೇಟರ್ ದ್ಯಾನ್ 0 ಇದೆ, ಇಲ್ಲ, ಡೆಲ್ಟಾ ಹೆಚ್ ಲೆಸ್ಸರ್ ದ್ಯಾನ್ 0 ಆಗಬೇಕಾಗಿತ್ತು. ಹೆಚ್ ಪಿ ಇಸ್ ಲೆಸ್ಸರ್ ದ್ಯಾನ್ ಹೆಚ್ ಆರ್, ಆಪ್ಷನ್ ಸಿ ಕರೆಕ್ಟ್ ಇದೆ. ಡೆಲ್ಟಾ ಹೆಚ್ ಈಕ್ವಲ್ 0 ಖಂಡಿತ ಸರಿಯಲ್ಲ. ಅದು 19th ಕ್ವಶನ್ಗೆ ಆಪ್ಷನ್ ಸಿ ಕರೆಕ್ಟ್. ಸೊ ಈಗ 20th ಕ್ವಶನ್ಗೆ ಮೂವ್ ಆಗೋಣ. ಐಡೆಂಟಿಫೈ ದಿ ರಾಂಗ್ ಇನ್ಫಾರ್ಮೇಷನ್ ಇನ್ ದಿ ಫಾಲೋಯಿಂಗ್. ಇದರಲ್ಲಿ ತಪ್ಪು ಮಾಹಿತಿನ ಕಂಡುಹಿಡಿಬೇಕು ಅಂತ. ಸೊ ಎಂಟ್ರೋಪಿ ಬಗ್ಗೆ ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಕ್ಲಬ್ ಮಾಡಿದೆ ಅಷ್ಟೇ. ಎಂಟ್ರೋಪಿ ಚೇಂಜ್ ಇಸ್ ಇಂಡಿಪೆಂಡೆಂಟ್ ಆಫ್ ಪಾತ್ ಅಂತ ಇದೆ, ಕರೆಕ್ಟ್ ಇನ್ಫಾರ್ಮೇಷನ್. ಎಂಟ್ರೋಪಿ ಇಸ್ ಎ ಸ್ಟೇಟ್ ಫಂಕ್ಷನ್, ಅಂದರೆ ಪಾತ್ ಡಿಪೆಂಡೆಂಟ್ ಫಂಕ್ಷನ್ ಅಲ್ಲ, ಇಂಡಿಪೆಂಡೆಂಟ್ ಆಫ್ ಪಾತ್ ಅಂತ, ಅದು ಕರೆಕ್ಟ್ ಇನ್ಫಾರ್ಮೇಷನು. ಆನ್ಸರ್ ಕರೆಕ್ಟ್ ಅಲ್ಲ ಅಷ್ಟೇ, ರಾಂಗ್ ಇನ್ನ ಕಂಡುಹಿಡಿಬೇಕಾಗಿದೆ. ಬಿ, ಎಂಟ್ರೋಪಿ ಆಫ್ ಎ ಸಿಸ್ಟಮ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಹೌದು, ಎಂಟ್ರೋಪಿ ಇಸ್ ಅ ಮೆಷರ್ ಆಫ್ ಡಿಸಾರ್ಡರ್ನೆಸ್ ಆರ್ ರ್ಯಾಂಡಮ್ನೆಸ್ ಇನ್ ಎ ಸಿಸ್ಟಮ್. ಒಂದು ಸಿಸ್ಟಮ್ನಲ್ಲಿ ಮಾಲಿಕ್ಯೂಲ್ಸ್ ಫ್ರೀಯಾಗಿ ಮೂವ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಎಂಟ್ರೋಪಿ ಜಾಸ್ತಿ ಇದೆ ಅಂತ ಅರ್ಥ. ಫ್ರೀಯಾಗಿ ಮೂವ್ ಆಗ್ತಾ ಇಲ್ಲ ಅಂದರೆ ಎಂಟ್ರೋಪಿ ಕಡಿಮೆ ಇದೆ ಅಂತ. ಒಂದು ಉದಾಹರಣೆ ಹೇಳೋದಾದರೆ ಸಾಲಿಡ್ ಲಿಕ್ವಿಡ್ ತೊಗೊಳ್ಳೋಣ. ಈಗ ಐಸು ಮತ್ತು ಲಿಕ್ವಿಡ್ ವಾಟರ್ ತೊಗೊಳ್ಳೋಣ. ಐಸಲ್ಲಿ ಮಾಲಿಕ್ಯೂಲ್ಸ್ ಇರೋ ಜಾಗದಲ್ಲೇ ಇರುತ್ತಲ್ವಾ, ಎಂಟ್ರೋಪಿ ಕಡಿಮೆ ಇರುತ್ತೆ ಅಂತ. ವಾಟರಲ್ಲಿ ಮೂಮೆಂಟ್ ಇರುತ್ತೆ, ಎಂಟ್ರೋಪಿ ಜಾಸ್ತಿ ಆಗುತ್ತೆ. ಸ್ಟೀಮಲ್ಲಿ ಮತ್ತು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಮಾಲಿಕ್ಯೂಲ್ಸ್ಗೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಿ ಫಾಸ್ಟಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೂ ಫ್ರೀಯಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಂಟ್ರೋಪಿ ಜಾಸ್ತಿ ಆಗುತ್ತೆ. ಸೊ ಎಂಟ್ರೋಪಿ ಆಫ್ ಎ ಸಬ್ಸ್ಟೆನ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಕರೆಕ್ಟ್ ಇನ್ಫಾರ್ಮೇಷನ್, ಅದು ಸಹಿತ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ, ಆನ್ಸರ್ ಕರೆಕ್ಟ್ ಅಲ್ಲ. ಡೆಲ್ಟಾ ಎಸ್ ಟೋಟಲ್ ಇಸ್ ನಾಟ್ 0 ಫಾರ್ ಇರ್ರಿವರ್ಸಿಬಲ್ ಪ್ರೋಸೆಸ್. ಇರ್ರಿವರ್ಸಿಬಲ್ ಅಂದರೆ ಸ್ಪಾಂಟೇನಿಯಸ್ ಅಂತ ಅನ್ಕೊಳ್ಳೋಣ. ಸ್ಪಾಂಟೇನಿಯಸ್ ಪ್ರೋಸೆಸ್ ಇದೆಯಲ್ಲ, ಅಲ್ಲಿ ಡೆಲ್ಟಾ ಎಸ್ ಟೋಟಲ್ ಏನಪ್ಪ? ಡೆಲ್ಟಾ ಎಸ್ ಟೋಟಲ್ ಅಂದರೆ ಡೆಲ್ಟಾ ಎಸ್ ಸಿಸ್ಟಮ್ ಪ್ಲಸ್ ಡೆಲ್ಟಾ ಎಸ್ ಸರೌಂಡಿಂಗ್ಸ್. ಡೆಲ್ಟಾ ಎಸ್ ಸರೌಂಡಿಂಗ್ಸ್ ಅಂತ. ಸೊ ಇದು ಸ್ಪಾಂಟೇನಿಯಸ್ ಪ್ರೋಸೆಸ್ ಇದೆಯಲ್ಲ, ಸ್ಪಾಂಟೇನಿಯಸ್ ಪ್ರೋಸೆಸ್ಗೆ ಇಟ್ ಈಸ್ ನಾಟ್ 0, ಇಟ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳ್ತಾರೆ. ಇಲ್ಲಿ ಡೆಲ್ಟಾ ಎಸ್ ಇಸ್ ನಾಟ್ 0 ಫಾರ್ ಇರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳಿದ್ದಾರೆ, ಅದು ಕರೆಕ್ಟ್ ಇನ್ಫಾರ್ಮೇಷನ್, 0 ಅಲ್ಲ ಅದು. ಲಾಸ್ಟ್ ಆಪ್ಷನ್ ನೋಡೋಣ. ಎಂಟ್ರೋಪಿ ಇನ್ಕ್ರೀಸಸ್ ಡ್ಯೂರಿಂಗ್ ಕ್ರಿಸ್ಟಲೈಸೇಷನ್ ಆಫ್ ಎ ಲಿಕ್ವಿಡ್. ಒಂದು ಲಿಕ್ವಿಡ್ ಸಾಲಿಡಿಫೈ ಆಗೋಕ್ಕೆ, ಕ್ರಿಸ್ಟಲೈಸ್ ಆಗೋಕ್ಕೆ ಉಲ್ಟಾ ಬರ್ತಾ ಇದೆ. ಅಂದರೆ ಲಿಕ್ವಿಡಲ್ಲಿ ಫ್ರೀಡಮ್ ಇತ್ತು, ಅದು ಸಾಲಿಡ್ ಆಗ್ತಾ ಇದೆ ಅಂದರೆ ಫ್ರೀಡಮ್ನೆಸ್ಸು ಕಡಿಮೆ ಆಯ್ತಲ್ವಾ, ಆವಾಗ ಎಂಟ್ರೋಪಿ ಕಡಿಮೆ ಆಯಿತು. ಬಟ್ ಇಲ್ಲಿ ಇನ್ಕ್ರೀಸಸ್ ಅಂತ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ 21st ಕ್ವಶನ್ಗೆ ಮೂವ್ ಆಗೋಣ. ಎ ಸ್ಪಾಂಟೇನಿಯಸ್ ಪ್ರೋಸೆಸ್ ಈಸ್ ಇಂಪಾಸಿಬಲ್ ಅಟ್ ಆಲ್ ಟೆಂಪ್ರೇಚರ್ಸ್ if both delta H and delta S are positive, both delta H and delta S are negative, delta H is positive and delta S is negative, delta H is negative and delta S is positive. ಅಂದರೆ ಇಲ್ಲಿ ಒಂದು ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗೋದೇ ಇಲ್ಲ, ಇಂಪಾಸಿಬಲ್ ಅಂದರೆ ಇಟ್ ಈಸ್ ನಾನ್ ಸ್ಪಾಂಟೇನಿಯಸ್. ಯಾವಾಗ? ಎಲ್ಲ ಟೆಂಪ್ರೇಚರ್ಸಲ್ಲೂ ನಾನ್ ಸ್ಪಾಂಟೇನಿಯಸ್ ಆಗೋದು ಯಾವಾಗ ಅಂತ ಹೇಳಿ. ಆ ಪ್ರೋಸೆಸ್ ಹೇಗಿದೆಯಂತೆ ಅಂತಂದರೆ ಅದು ಯಾವಾಗಲೂ ಸ್ಪಾಂಟೇನಿಯಸ್ ಆಗಲ್ವಂತೆ ಎಲ್ಲ ಟೆಂಪ್ರೇಚರ್ಗಳಲ್ಲೂ. ಯಾವುದು ಅದು ಕಂಡೀಷನ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದಕ್ಕೆ ಈಕ್ವೇಷನ್ ಬಳಸೋಣ. ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್ ಅಂತ ಫಾರ್ಮುಲಾ. ನೀವೇ ಅರ್ಥ ಮಾಡ್ಕೊಳ್ಳಿ. ಡೆಲ್ಟಾ ಹೆಚ್ ಮತ್ತು ಡೆಲ್ಟಾ ಎಸ್ ಆರ್ ಪಾಸಿಟಿವ್, ಟಿ ಯಾವತ್ತೂ ಪಾಸಿಟಿವ್ ಆಗಿರುತ್ತೆ. ಸೊ ಡೆಲ್ಟಾ ಎಸ್ಸು ಪಾಸಿಟಿವ್ ಅಂತೆ, ಪಾಸಿಟಿವ್ ಇಂಟು ನೆಗೆಟಿವ್ ಬರುತ್ತಲ್ವಪ್ಪ, ಇಷ್ಟು ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ ಈಗ, ಸರಿ ಅಲ್ವಾ? ನೆಕ್ಸ್ಟು ಡೆಲ್ಟಾ ಹೆಚ್ ಇಸ್ ಆಲ್ಸೋ ಪಾಸಿಟಿವ್ ಅಂತೆ, ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ ಮತ್ತು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಕರೆಕ್ಟ್ ಅಲ್ಲ? ಸೊ ಇಟ್ ವಿಲ್ ಬಿ ಲೈಕ್ ದಿಸ್. ಯಾವ ಥರ? +3 -2 ಅಂತಲೂ ಆಗಿರ್ಬೋದು, ಅಥವಾ -3 ಪ್ಲಸ್ ಇದು ನಿಮಿಷ, ಅಥವಾ ಏನಾಗಿರ್ಬೋದು +2 -3 ಅಂತಲೂ ಆಗಿರ್ಬೋದು ಅಂತ ಹೇಳಿ. ಅಂದರೆ ಡೆಲ್ಟಾ ಹೆಚ್ ಪಾಸಿಟಿವ್ ಅಂತೆ, -t ಡೆಲ್ಟಾ ಎಸ್ ನೆಗೆಟಿವ್ ಅಂತೆ. ಸೊ ಬರೋಂಥ ಆನ್ಸರು ಯಾವಾಗ ನೆಗೆಟಿವ್ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಕ್ವಶನ್. ಆ ನೆಗೆಟಿವ್ ಆಗಬೇಕಂದ್ರೆ ಹೇಗಿರಬೇಕು ವ್ಯಾಲ್ಯೂ? ಇದು ಜಾಸ್ತಿ ಇರಬೇಕು, -3 + 2 ಥರ ಇರಬೇಕು ಅಂತ ಹೇಳಿ. ಅದಾಗಬೇಕಂದ್ರೆ ಟಿ ಶುಡ್ ಬಿ ಹೈ ಅಂತಾರೆ. ಸೊ ಇಟ್ ಈಸ್ ನೆಗೆಟಿವ್ ಅಟ್ ಹೈ ಟೆಂಪ್ರೇಚರ್. ಹೈ ಟೆಂಪ್ರೇಚರಲ್ಲಿ ಮಾತ್ರ ಡೆಲ್ಟಾ ಜಿ ನೆಗೆಟಿವ್ ಆಗೋದು ಈ ಕಂಡೀಷನ್ಗೆ. ಬಟ್ ಅವ್ರು ಕೇಳಿರೋದು ಅಟ್ ಆಲ್ ಟೆಂಪ್ರೇಚರ್ಸ್ ಅಂತ ಅಲ್ಲ ಅಲ್ವಾ? ಆಪ್ಷನ್ ಬಿಗೆ ಹೋಗೋಣ. ಬೋತ್ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಎಸ್ ಆರ್ ಪಾಸಿಟಿವ್. ಆಪ್ಷನ್ ಬಿಗೆ ಹೋದರೆ ಡೆಲ್ಟಾ ಹೆಚ್ ಆ್ಯಂಡ್ ಡೆಲ್ಟಾ ಎಸ್ ಆರ್ ನೆಗೆಟಿವ್. ಸೊ ಇದು ನೆಗೆಟಿವ್ ಅಂತೆ, ಟಿ ಆಲ್ವೇಸ್ ಪಾಸಿಟಿವ್, ಡೆಲ್ಟಾ ಎಸ್ ಇಸ್ ನೆಗೆಟಿವ್ ಅಂತೆ. ಸೊ ಈ ಸಿಚುಯೇಷನಲ್ಲಿ ಏನಾಗುತ್ತೆ ನೀವೇ ನೋಡಿ, ಪಾಸಿಟಿವ್ ಇಂಟು ನೆಗೆಟಿವ್ ನೆಗೆಟಿವ್, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಬರುತ್ತೆ. ಸೊ ದಿಸ್ ವಿಲ್ ಬಿ ನೆಗೆಟಿವ್ ಅಟ್ ಲೋ ಟೆಂಪ್ರೇಚರ್. ಇದು ಕಡಿಮೆ ಆಗಬೇಕು ಬೆಲೆ ಟಿ.
ಟಿ ಕಡಿಮೆ ಆದಾಗ ಈ ಪಾಸಿಟಿವ್ ವ್ಯಾಲ್ಯೂನು ಕಡಿಮೆ ಆಗುತ್ತೆ, ನೆಗೆಟಿವ್ಗಿಂತ ಬರೋಂಥ ಆನ್ಸರು ನೆಗೆಟಿವ್ ಆಗುತ್ತೆ. ದಿಸ್ ಇಸ್ ಟ್ರೂ ಓನ್ಲಿ ಅಟ್ ಲೋ ಟೆಂಪ್ರೇಚರ್, ಎಲ್ಲ ಟೆಂಪ್ರೇಚರಲ್ಲೂ ಅಲ್ಲ. ಆಪ್ಷನ್ ಬಿನೂ ಸರಿ ಇಲ್ಲ. ಆಪ್ಷನ್ ಸಿಗೆ ಹೋಗೋಣ. ಡೆಲ್ಟಾ ಹೆಚ್ ಈಸ್ ಪಾಸಿಟಿವ್ ಆ್ಯಂಡ್ ಡೆಲ್ಟಾ ಎಸ್ ಈಸ್ ನೆಗೆಟಿವ್. ಸೊ ಡೆಲ್ಟಾ ಹೆಚ್ ಪಾಸಿಟಿವ್ ಅಂತೆ, ಟಿ ಪಾಸಿಟಿವ್, ಡೆಲ್ಟಾ ಎಸ್ ನೆಗೆಟಿವ್. ಪಾಸಿಟಿವ್ ಇಂಟು ನೆಗೆಟಿವ್, ನೆಗೆಟಿವ್, ನೆಗೆಟಿವ್ ಇಂಟು ನೆಗೆಟಿವ್, ಪಾಸಿಟಿವ್. ಸೊ ಬರೋದು ಡೆಫಿನೆಟ್ಲಿ ಪಾಸಿಟಿವ್ ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಇಲ್ಲಿ ನಾವು ಟೆಂಪ್ರೇಚರ್ ಏನಾದರೂ ಆಗಿರಲಿ ಅಂದರೆ ಅಟ್ ಆಲ್ ಟೆಂಪ್ರೇಚರ್ಸ್ ದಿಸ್ ವಿಲ್ ಬಿ ಪಾಸಿಟಿವ್. ಅಂದರೆ ಈ ಸಿಚುಯೇಷನಲ್ಲಿ ಆಗುವಂಥ ರಿಯಾಕ್ಷನ್ನು ಇಟ್ ವಿಲ್ ಬಿ ನಾನ್ ಸ್ಪಾಂಟೇನಿಯಸ್, ಸ್ಪಾಂಟೇನಿಯಸ್ ಆಗೋದೇ ಇಲ್ಲ ಅಂತ ಹೇಳಿ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಸಿ ಕರೆಕ್ಟ್ ಇದೆ. ಹಾಂ, ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಿ ಎನರ್ಜಿ ವಿಚ್ ಇಸ್ ನಾಟ್ ಅವೈಲಬಲ್ ಟು ಡೂ ಯೂಸ್ಫುಲ್ ವರ್ಕ್ ಈಸ್ ಅಂತ. ಸೇಮ್ ಫಾರ್ಮುಲಾ, ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್ ಇದೆ. ಸೊ ಡೆಲ್ಟಾ ಜಿನ ನಾವು ಫ್ರೀ ಎನರ್ಜಿ ಚೇಂಜ್ ಅಂತ ಕರಿತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಫ್ರೀ ಎನರ್ಜಿ ಚೇಂಜ್. ಸೊ ದಿಸ್ ಈಸ್ ಎ ಮೆಷರ್ ಆಫ್ ಅವೈಲಬಲ್ ಎನರ್ಜಿ ಆಫ್ ಎ ಸಿಸ್ಟಮ್ and this can be converted to useful work. ಹಾಗೆಯೇ ಡೆಲ್ಟಾ ಹೆಚ್ ಇದೆಯಲ್ಲ, ಇಟ್ ಈಸ್ ಟೋಟಲ್ ಎನರ್ಜಿ. ಈ ಟಿ ಡೆಲ್ಟಾ ಎಸ್ ಟರ್ಮ್ ಇದೆಯಲ್ಲ, ದಿಸ್ ಈಸ್ ಅನ್ಅವೈಲಬಲ್ ಎನರ್ಜಿ ಆಫ್ ಎ ಸಿಸ್ಟಮ್. ದಿಸ್ ಅನ್ಅವೈಲಬಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಕೆನಾಟ್ ಬಿ ಯೂಸ್ ಟು ಡೂ ಯೂಸ್ಫುಲ್ ವರ್ಕ್. ಅದು ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಕರೆಕ್ಟ್ ಅಲ್ಲ? ಸೊ ಡೆಲ್ಟಾ ಜಿ ಇಸ್ ಅ ಮೆಷರ್ ಆಫ್ ಅವೈಲಬಲ್ ಎನರ್ಜಿ ಆಫ್ ಎ ಸಿಸ್ಟಮ್. T delta S is a measure of unavailable energy of a system. Naturally delta H total energy ಆಗಿರುತ್ತೆ. ಸೊ ಹಾಗಿದ್ಮೇಲೆ ಆಪ್ಷನ್ ಡಿ ಇದೆಯಲ್ಲ, ಸೊ 22nd ಕ್ವಶನ್ಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ 23rd ಕ್ವಶನ್ಗೆ ಮೂವ್ ಆಗೋಣ. ಹಾಂ, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಡೆಲ್ಟಾ ಎಸ್ ಇಸ್ ನೆಗೆಟಿವ್ ಅಂತ ಕೇಳಿದ್ದಾರೆ. ಸೊ ಅಂದರೆ ಡೆಲ್ಟಾ ಎಸ್ ನೆಗೆಟಿವ್ ಅಂದರೆ ಎಂಟ್ರೋಪಿ ಕಡಿಮೆ ಆಗಬೇಕು ಅಂತ ಹೇಳಿ. ಡೆಲ್ಟಾ ಎಸ್ ನೆಗೆಟಿವ್ ಮೀನ್ಸ್ ಎಂಟ್ರೋಪಿ ಡಿಕ್ರೀಸಸ್ ಅಂತ. ಯಾವುದರಲ್ಲಿ? ಮೆಲ್ಟಿಂಗ್ ಆಫ್ ಐಸ್. ನಾನು ಆವಾಗಲೇ ಎಕ್ಸಾಂಪಲ್ ಹೇಳಿದ್ದೆ, ಸಾಲಿಡ್ಡು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಲ್ವಾ, ಸೊ ಅಲ್ಲಿ ಎಂಟ್ರೋಪಿ ಜಾಸ್ತಿ ಆಗುತ್ತೆ, ಅಲ್ಲಿ ಪಾಸಿಟಿವ್ ಇದೆ, ಅದು ಕರೆಕ್ಟ್ ಅಲ್ಲ. ಡಿಕಾಂಪೋಸಿಷನ್ ಆಫ್ ಸೋಡಿಯಂ ಬೈಕಾರ್ಬೋನೇಟ್ NaHCO3 ಸಾಲಿಡ್, ಇಟ್ ಬ್ರೇಕ್ಸ್ ಟು ಫಾರ್ಮ್. ಫಸ್ಟ್ PUC ಈಕ್ವೇಷನ್ ಓದಿದ್ದೀರಾ ನೀವು. ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ H2 ಕನ್ವರ್ಟ್ ಆಗುತ್ತೆ, ಇದು ಸ್ಟೀಮ್ ಆಗಿಬಿಡುತ್ತೆ. ಸೊ ಒಂದು ಸಾಲಿಡ್ ಇದ್ದಿದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಲ್ವಾ, CO2 ಗ್ಯಾಸ್, H2O ಲಿಕ್ವಿಡ್, ಲಿಕ್ವಿಡ್ ವೇಪರೈಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಎಂಟ್ರೋಪಿ ಜಾಸ್ತಿ ಆಗುತ್ತೆ. ಸೊ ಆಪ್ಷನ್ ಬಿ ನಲ್ಲೂ ಸಹಿತ ಎಂಟ್ರೋಪಿ ವ್ಯಾಲ್ಯೂ ಪಾಸಿಟಿವ್ ಇದೆ, ನಾವು ನೆಗೆಟಿವ್ನ ಸರ್ಚ್ ಮಾಡಬೇಕು. ಆಪ್ಷನ್ ಸಿಗೆ ಹೋಗೋಣ. ಸಬ್ಲಿಮೇಷನ್ ಆಫ್ ಅಯೋಡೀನ್. ಒಂದು ಸಾಲಿಡ್ಡು ಗ್ಯಾಸ್ ಆಗಿ ಡೈರೆಕ್ಟಾಗಿ ಕನ್ವರ್ಟ್ ಆಗ್ತಾ ಇದೆ ಅಯೋಡೀನ್ ಅಲ್ವಾ ಅಲ್ಲಿ. ಸೊ ಇಲ್ಲೂ ಸಹಿತ ಎಂಟ್ರೋಪಿ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಸೊ ಇಟ್ ವಿಲ್ ಬಿ ಪಾಸಿಟಿವ್. ಆಪ್ಷನ್ ಡಿಗೆ ಹೋಗೋಣ. ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್. ಸ್ಟೀಮ್ ಇದೆಯಲ್ಲ, ವಾಟರ್ ವೇಪರು, ಅದನ್ನು ಕೂಲ್ ಮಾಡಿ ನಾವು ಕಂಡೆನ್ಸ್ ಮಾಡ್ತೀವಿ, ಲಿಕ್ವಿಡ್ ಆಗಿ ಕಂಡೆನ್ಸ್ ಮಾಡ್ತೀವಿ. ಫ್ರೀಡಮ್ ಇದ್ದಿದ್ದು ಕಡಿಮೆ ಆಯ್ತಲ್ವಾ, ಸೊ ಆ ಕೇಸ್ನಲ್ಲಿ ಅದು ನೆಗೆಟಿವ್ ಆಗುತ್ತೆ. ಸೊ 23rd ಕ್ವಶನಲ್ಲಿ ಡೆಲ್ಟಾ ಎಸ್ ನೆಗೆಟಿವ್ ಅನ್ನೋದು ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್ಗೆ. ಸೊ 23rd ಕ್ವಶನ್ಗೆ ಆಪ್ಷನ್. ಥರ್ಮೋಡೈನಮಿಕ್ಸ್ ಟಾಪಿಕಲ್ಲಿ ಬರುವಂಥ ಕೆಲವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಚಿಲ್ಡ್ರನ್, ಒನ್ ಥಿಂಗ್ ಯು ರಿಮೆಂಬರ್, ಈ ಇನ್ಫಾರ್ಮೇಷನ್ ಜೊತೆಗೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಲ್ಲ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿ, ಎಕ್ಸಾಂಪ್ಲರ್ ಬುಕ್ಕಲ್ಲಿರುವಂಥ ಕ್ವಶನ್ಸ್ಗಳು ಸಾಲ್ವ್ ಮಾಡಿ. ಇವನ್ ಹೊಸ ಕ್ವಶನ್ ಬಂದರೂ ನಿಮಗೆ ಎಲ್ಲ ಮಾಹಿತಿಗಳು ಕರೆಕ್ಟ್ ಇದ್ದರೆ, ನಾಲೆಡ್ಜ್ ಇದ್ದರೆ, ನೀವೇ ಯೋಚನೆ ಮಾಡಿ ಅಪ್ಲೈ ಮಾಡಿ ಹೊಸ ಕ್ವಶನನ್ನು ಸಹಿತ ನೀವು ಸಾಲ್ವ್ ಮಾಡ್ಬೋದು. ನಿಮ್ಮ ಎಕ್ಸಾಮ್ಸ್ಗೆ ಗುಡ್ ಲಕ್ ಹೇಳ್ತಾ ಇದ್ದೀನಿ. ಏನೇ ಡೌಟ್ ಇದ್ದರೂ ಕೇಳಿ, ಅಲ್ಲಿ ಬರೀರಿ. ನಮಗೇನಾದ್ರು ಕ್ಲಾರಿಫಿಕೇಷನ್ ಇದ್ದರೆ ಖಂಡಿತ ನಾನು ಅದಕ್ಕೆ ಉತ್ತರ ಕೊಟ್ಕೋತೀನಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಗುಡ್ ಲಕ್ ಟು ಯು.